ಸೊ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಟೈಮ್ ನಾವೇನು ಡಿಸ್ಕಸ್ ಮಾಡಿದ್ವಿ ಸಾಲಿಬಿಲಿಟಿ ಕಾನ್ಸೆಪ್ಟ್. ಸೊ ಅದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೋಗೋಣ. ಸೊ ಈಗ ಸಾಲಿಬಿಲಿಟಿ ಆಫ್ ಎ ಲಿಕ್ವಿಡ್ ಇನ್ ಗ್ಯಾಸ್ ಸೊಲ್ಯೂಷನ್, ಸಾಲಿಬಿಲಿಟಿ ಆಫ್ ಎ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಸೊ ನಾವೇನು ಸ್ಟಡಿ ಮಾಡಿದ್ವಿ, ಸೊ ಅದರಲ್ಲಿ ನೆಕ್ಸ್ಟ್ ವಿ ಹ್ಯಾವ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಓಕೆ, ಸೊ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಈಗ ಒಂದೇ ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಡಿಫ್ರೆನ್ಸಸ್ ಏನಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ಡಿಫರೆನ್ಸ್ ಆಫ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಓಕೆ, ಫಸ್ಟ್ ಡಿಫರೆನ್ಸ್ ಆಫ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಒನ್ ಸೆಕೆಂಡ್. ಓಕೆ, ಸೊ ಇಲ್ಲಿ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಡಿಫ್ರೆನ್ಸಸ್ ಏನು? ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿರೋ ಹಾಗೆ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಅಂದ್ರೆ ದ ಸೊಲ್ಯೂಷನ್ ವಿಚ್ ಒಬೇಸ್ ರೌಲ್ಸ್ ಲಾ. ಓಕೆ, ಸೊ ಅಂದ್ರೆ ಸೊ ನಾವು ಒಂದು ಸೊಲ್ಯೂಷನ್ ಅನ್ನ ಬಾಯ್ಲ್ ಮಾಡಿದಾಗ ಸೊ ಅದೇನಾಗುತ್ತೆ, ವೇಪರ್ಸ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ವೇಪರ್ಸ್ ಫಾರ್ಮ್ಗೆ ಕನ್ವರ್ಟ್ ಆದಾಗ ಮತ್ತೆ ಅದು ಏನು ಡಿಸೊಲ್ಯೂಷನ್ ಪ್ರೋಸೆಸ್ ಆಗಬೇಕು, ಮತ್ತೆ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಆಗಬೇಕು. ಸೊ ಅಲ್ಲಿ ಏನಾಗುತ್ತೆ, ನಮಗೆ ವೇಪರ್ ಪ್ರೆಷರ್ ರಿಲೀಸ್ ಆಗುತ್ತೆ ಅಟ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಸೊಲ್ಯೂಷನ್. ಓಕೆ, ಸೊ ಅದ್ರ ಬೇಸ್ಡ್ ಆನ್ ದಟ್ ನಾವೇನ್ ಮಾಡ್ತಿದ್ದೀವಿ, ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅನ್ನ ರೌಲ್ಸ್ ಲಾಗೆ ರಿಲೇಟ್ ಮಾಡ್ತಿದ್ದೀವಿ. ಓಕೆ, ಸೊ ಈಗ ರೌಲ್ಸ್ ಲಾ, ಸೊ ಐಡಿಯಲ್ ಸೊಲ್ಯೂಷನ್ ಅಂತ ಅಂದ್ರೆ ಇಟ್ ಒಬೇಸ್ ರೌಲ್ಸ್ ಲಾ. ಸೊ ಯಾವ ಸೊಲ್ಯೂಷನ್ಸು ರೌಲ್ಸ್ ಲಾ ಸ್ಟೇಟ್ಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ದಟ್ ಮೀನ್ಸ್ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನ ಯಾವ ಸೊಲ್ಯೂಷನ್ಸ್ ಅಕ್ಸೆಪ್ಟ್ ಮಾಡುತ್ತೆ, ಆ ಸೊಲ್ಯೂಷನ್ಸ್ ಎಲ್ಲಾನು ನಾವು ಐಡಿಯಲ್ ಸೊಲ್ಯೂಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಇಟ್ ಒಬೇಸ್ ರೌಲ್ಸ್ ಲಾ ಆಲ್ ಓವರ್ ಎಂಟೈರ್ ರೇಂಜ್ ಆಫ್ ದ ಕಾನ್ಸಂಟ್ರೇಷನ್, that is PA is equals to P naught A into XA. ಸೊ ಈ ರೂಲನ್ನ ಅಕ್ಸೆಪ್ಟ್ ಮಾಡ್ತು ಅಂದ್ರೆ ಆ ಸೊಲ್ಯೂಷನ್ ಅನ್ನ ನಾವು ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ದೆನ್ ಈಗ ನಾನ್ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು? ಇಟ್ ಡಸ್ ನಾಟ್ ಒಬೇ ರೌಲ್ಸ್ ಲಾ ಓವರ್ ಅನ್ ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್. ಸೊ ನಾವು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿ, ಸೊ ಅದಕ್ಕೆ ನಾವು ರೌಲ್ಸ್ ಲಾನ ಅಪ್ಲೈ ಮಾಡಿದಾಗ ಯಾವ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ದ ವೇಪರ್ ಪ್ರೆಷರ್ does not equals to the vapor pressure of the pure component which is present in the liquid, and also it does not directly proportional to the mole fraction with respect to that A component. So ಆ ತರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ಯೂರ್ ಕಾಂಪೋನೆಂಟ್ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಾಂಪೋನೆಂಟ್ ಅಂಡ್ ಮೋಲ್ ಫ್ರಾಕ್ಷನ್ ಆಯ್ತು ಅಂತ ಅಂದ್ರೆ ಅದನ್ನ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಸೆಕೆಂಡ್ ಒನ್. ಈಗ ಸೆಕೆಂಡ್ ಡಿಫರೆನ್ಸ್ ಏನ್ ಹೇಳ್ಬೋದು ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ಗೆ? ಡ್ಯೂರಿಂಗ್ ಮಿಕ್ಸಿಂಗ್ ವಾಲ್ಯೂಮ್ ಡಸ್ ನಾಟ್ ಚೇಂಜ್. ಈಗ ನಾವು ಎರಡು ಲಿಕ್ವಿಡ್ಸ್ ನ ತಗೊಳ್ತೀವಿ, ಓಕೆ, ಅಥವಾ ಒಂದು ನಾನ್ ವಾಲಟೈಲ್ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ನ ಕನ್ಸಿಡರ್ ಮಾಡಿ ಅದನ್ನ ಮಿಕ್ಸಪ್ ಮಾಡುವಾಗ ಅದರಲ್ಲಿ ಯಾವುದೇ ರೀತಿ ವಾಲ್ಯೂಮ್ ಚೇಂಜಸ್ ಆಗಬಾರ್ದು. ಓಕೆ, ವಾಲ್ಯೂಮ್ ಅಲ್ಲಿ ದೆರ್ ಇಸ್ ನೋ ಚೇಂಜಸ್ ವೈಲ್ ಮಿಕ್ಸಿಂಗ್. ಸೊ ಆ ತರ ಇದ್ದಾಗ ದಟ್ ಟೈಪ್ ಆಫ್ ಸೊಲ್ಯೂಷನ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಡ್ಯೂರಿಂಗ್ ಮಿಕ್ಸಿಂಗ್ ಆಫ್ ಟೂ ಕಾಂಪೋನೆಂಟ್ಸ್ ವಾಲ್ಯೂಮ್ ಚೇಂಜಸ್. ಸೊ ಎರಡು ಕಾಂಪೋನೆಂಟ್ಸ್ ನಾವು ಮಿಕ್ಸಪ್ ಮಾಡುವಾಗ ಇಫ್ ಇನ್ ಕೇಸ್ ಏನಾದ್ರು ನಮ್ಗೆ ವಾಲ್ಯೂಮ್ ಅಲ್ಲಿ ಚೇಂಜಸ್ ಆಗ್ತಿದೆ ಅಂತ ಅಂದ್ರೆ ಸೊ ಅದನ್ನ ನಾವೇನಂತ ಕರಿತೀವಿ, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಮ್ಯಾಥಮೆಟಿಕಲಿ ರೆಪ್ರೆಸೆಂಟೆಡ್ ಆಸ್ ಡೆಲ್ಟಾ ವಿ ಮಿಕ್ಸಿಂಗ್ ಡಸ್ ನಾಟ್ ಈಕ್ವಲ್ಸ್ ಟು ದ 0. ಸೊ ಇಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ದಟ್ ಮೀನ್ಸ್ ಚೇಂಜ್ ಇನ್ ವಾಲ್ಯೂಮ್ is going to happen in ideal solution. Okay, sorry, it does not change
ವಾಲ್ಯೂಮ್ ಡಸ್ ನಾಟ್ ಚೇಂಜ್, ಇಟ್ ಈಸ್ ಗೋಯಿಂಗ್ ಟು ನ್ಯೂಟ್ರಲ್ ಆರ್ ದ ಕಾನ್ಸ್ಟೆಂಟ್. ಸೊ ಇಲ್ಲೇನಾಗ್ತಿದೆ, ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ದ ಝೀರೋ ಅಂತ ಹೇಳ್ಬೋದು. ಮೇ ಬಿ ಇಲ್ಲೇನಾಗುತ್ತೆ, ವಾಲ್ಯೂಮು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಸೊ ನಾವು ಒಂದು ನಾನ್ ವಾಲಟೈಲ್ ಸೊಲ್ಯೂಟನ್ನ ಒಂದು ಸೂಟಬಲ್ ಸಾಲ್ವೆಂಟ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ವಾಲ್ಯೂಮು ಇನ್ಕ್ರೀಸ್ ಆರ್ ಮೇ ಡಿಕ್ರೀಸ್ ಆದರೆ ಅದನ್ನ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಥರ್ಡ್ ಡಿಫ್ರೆನ್ಸ್ ಏನಿದೆ ಅಂತ ಅಂದ್ರೆ, ನೋ ಚೇಂಜ್ ಇನ್ ಎಂಥಾಲ್ಪಿ ಅಪಾನ್ ಮಿಕ್ಸಿಂಗ್ ಅಪ್ ಆಫ್ ದ ಕಾಂಪೋನೆಂಟ್ಸ್. ಸೊ ಎಂಥಾಲ್ಪಿ ಅಂತ ಅಂದ್ರೆ ಎನರ್ಜಿ. ಎಂಥಾಲ್ಪಿ ಮೀನ್ಸ್ ವಾಟ್? ಎನರ್ಜಿ. ಓಕೆ, ಸೊ ದಟ್ ಮೀನ್ಸ್, ಸೊ ನಾವು ಒಂದು ನಾನ್ ವಾಲಟೈಲ್ ಸೊಲ್ಯೂಟು ಮತ್ತೆ ಲಿಕ್ವಿಡ್ ಸಾಲ್ವೆಂಟು ಅಥವಾ ಬೋತ್ ಆರ್ ವಾಲಟೈಲ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ಸು ಎರಡನ್ನೂ ನಾವು ಮಿಕ್ಸಪ್ ಮಾಡುವಾಗ ಆ ಮಿಕ್ಸಿಂಗ್ ಪ್ರೋಸೆಸ್ ಅಲ್ಲಿ ಇಫ್ ಇನ್ ಕೇಸ್ ಏನಾದರೂ ಎನರ್ಜಿ ರಿಲೀಸ್ ಆಯಿತು ಅಂತ ಅಂದರೆ, ಓಕೆ, ಸೊ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಕೆಲವೊಂದು ನಾವು ರಿಯಾಕ್ಟೆಂಟ್ಸ್ ಅನ್ನ ಆ್ಯಡ್ ಮಾಡುವಾಗ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ರಿಲೀಸ್ ಆಫ್ ಎನರ್ಜಿ, ಬಿಕಾಸ್ ವೈಲ್ ಟೇಕಿಂಗ್ ಪ್ಲೇಸ್ ದ ರಿಯಾಕ್ಷನ್ಸ್ ವಿ ಕ್ಯಾನ್ ಕನ್ಸಿಡರ್ ಬೋತ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು, ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಈಗ ನಾವು ಒಂದು 2 ಗ್ಲಾಸ್ ಆಫ್ ವಾಟರ್ ಅನ್ನ ತಗೊಂಡು ಒಂದು ಲಿಕ್ವಿಡ್ ಅಥವಾ ಇನ್ನೊಂದು ಲಿಕ್ವಿಡ್ ಅಥವಾ ಒಂದು ಸಾಲಿಡ್ ಅಥವಾ ಇನ್ನೊಂದು ಲಿಕ್ವಿಡ್ ಅನ್ನ ಮಿಕ್ಸಪ್ ಮಾಡುವಾಗ ಅಲ್ಲಿ ಏನಾದ್ರೂ ಎನರ್ಜಿ ರಿಲೀಸ್ ಆಗ್ತಿದ್ಯಾ ಟು ದ ಸರೌಂಡಿಂಗ್, ಅಥವಾ ಎನರ್ಜಿ ಇನ್ಸೈಡ್ ದ ಸಿಸ್ಟಮ್ ಏನಾದ್ರೂ ರಿಲೀಸ್ ಆಗ್ತಿದ್ಯಾ, ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತಿದ್ವಿ, ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಡೆಫಿನೇಷನ್ ಅನ್ನ ತಗೋತೀವಿ. ಓಕೆ, ಸೊ ದಟ್ ಮೀನ್ಸ್ ವೈಲ್ ನೋ ಚೇಂಜ್ ಇನ್ ಎಂಥಾಲ್ಪಿ ಅಪಾನ್ ಮಿಕ್ಸಿಂಗ್ ದ ಕಾಂಪೋನೆಂಟ್ಸ್. ಸೊ ನಾವು ಐಡಿಯಲ್ ಸೊಲ್ಯೂಷನ್ಸ್ ಅಂತ ಅಂದ್ರೆ ಯಾವುದೇ ರೀತಿ ಎನರ್ಜಿ ವೇರಿಯೇಷನ್ ಆಗೋದನ್ನ ನಾವು ಅಂದ್ರೆ ಎನರ್ಜಿ ಡಸ್ ನಾಟ್ ಗೋಸ್ ಇನ್ ಟು ದ ಸರೌಂಡಿಂಗ್ ಅಥವಾ ಎನರ್ಜಿ ಡಸ್ ನಾಟ್ ಎಂಟರ್ ಇನ್ ಟು ದ ಸಿಸ್ಟಮ್. ಓಕೆ, ಆ ತರ ಇದ್ದಾಗ ನಾವು ಅದನ್ನ ಏನಂತ ಕರಿತೀವಿ, ನ್ಯೂಟ್ರಲ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ವಾಟರ್ಗೆ ಆಲ್ಕೋಹಾಲ್ನ ಹಾಕಿದಾಗ ಅಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗೋದನ್ನ ನಾವು ಅಬ್ಸರ್ವ್ ಯಾವುದೇ ರೀತಿ ಎನರ್ಜಿ ರಿಲೀಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ. ಅಥವಾ ನಾವು ಒಂದು ಶುಗರ್ ಸೊಲ್ಯೂಷನ್ ಮತ್ತೆ ಒಂದು ವಾಟರ್ ಸೊಲ್ಯೂಷನ್ ಅನ್ನ ತಗೊಂಡು ಎರಡನ್ನೂ ಮಿಕ್ಸಪ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿ ಎನರ್ಜಿ ರಿಲೀಸ್ ಆಗಲ್ಲ. ಸೊ ಆ ತರ ಕಂಡೀಷನ್ ಅನ್ನ ನಾವು ಐಡಿಯಲ್ ಸೊಲ್ಯೂಷನ್ಸ್ ಬಿಹೇವಿಯರ್ ಅಂತ ಹೇಳ್ಬೋದು. ಓಕೆ, ದೇರ್ ಇಸ್ ನೋ ಚೇಂಜ್ ಇನ್ ಎನರ್ಜಿ ಆರ್ ಎಂಥಾಲ್ಪಿ ಅಪಾನ್ ಮಿಕ್ಸಿಂಗ್ ಅಪ್ ಆಫ್ ದ ಕಾಂಪೋನೆಂಟ್ಸ್. ಸೊ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಇಸ್ ಡೆಲ್ಟಾ ಎಚ್ ಮಿಕ್ಸಿಂಗ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಅದೇ ತರ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆಯಾ? ಸೊ ವೈಲ್ ಚೇಂಜ್ ಇನ್ ಎಂಥಾಲ್ಪಿ, ಸೊ ಇಲ್ಲಿ ನೋಡಿ, ಚೇಂಜ್ ಇನ್ ಎಂಥಾಲ್ಪಿ ಅಪಾನ್ ಮಿಕ್ಸಿಂಗ್ ದ ಕಾಂಪೋನೆಂಟ್ಸ್. ನಾವು ಒಂದ್ 2 ಕಾಂಪೋನೆಂಟ್ಸ್ ಅನ್ನ ಮಿಕ್ಸಪ್ ಮಾಡ್ತಿದೀವಿ ಅಂತ ಅಂದ್ರೆ ಒಂದು ಪಾಸಿಬಿಲಿಟಿ ನಾವು ಸೊಲ್ಯೂಟ್ ನ ಸಾಲ್ವೆಂಟ್ ಗೆ ಆಡ್ ಮಾಡೋದಿರ್ಬೋದು, ಅಥವಾ ಎರಡು ಕಾಂಪೋನೆಂಟ್ ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಸಾಲ್ವೆಂಟ್ ನ ಇನ್ನೊಂದು ಸಾಲ್ವೆಂಟ್ ಗೆ ಮಿಕ್ಸಪ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಚೇಂಜ್ ಇನ್ ಎಂಥಾಲ್ಪಿ. ಎಂಥಾಲ್ಪಿ ಅಂತ ಅಂದ್ರೆ ಏನು? ಎನರ್ಜಿ. ಸೊ ದರ್ ಈಸ್ ಎ ಚೇಂಜ್ ಇನ್ ಎನರ್ಜಿ ಅಪಾನ್ ಮಿಕ್ಸಿಂಗ್ ಇನ್ ದ ಕಾಂಪೋನೆಂಟ್ಸ್. ಓಕೆ, ಅಂದ್ರೆ ಸೊ ನಾವು 2 ಕಾಂಪೋನೆಂಟ್ಸ್ ನ ಆಡ್ ಮಾಡುವಾಗ ಏನಾಗುತ್ತೆ, ಒಂದು ಪಾಸಿಬಿಲಿಟಿ ಎನರ್ಜಿ ಸರೌಂಡಿಂಗ್ ಹೋಗುತ್ತೆ ಅಥವಾ ಸಿಸ್ಟಮ್ ಒಳಗಡೆ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಡೆಲ್ಟಾ ಎಚ್ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದ್ರೆ, ಡ್ಯೂರಿಂಗ್ ಮಿಕ್ಸಿಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಸ್ ನಾಟ್ ಚೇಂಜ್. ಸೊ ಮಿಕ್ಸಪ್ 2 ಕಾಂಪೋನೆಂಟ್ಸ್ ನ ನಾವು ಮಿಕ್ಸ್ ಮಾಡ್ತಿದೀವಿ ಅಂತ ಅಂದಾಗ ಸೊ ಅಲ್ಲಿ ಯಾವುದೇ ರೀತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಲ್ಲಿ ಚೇಂಜಸ್ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಸೊ ನಾವು ಎ ಇಂಟರಾಕ್ಷನ್ ಅಂತ ಅಂದ್ರೆ ನಾವು ಎ ಇಸ್ ನಥಿಂಗ್ ಬಟ್ ಬೋತ್ ಆರ್ ಸೇಮ್ ಕೈಂಡ್ ಆಫ್ ಕಾಂಪೋನೆಂಟ್, ಮತ್ತೆ ಬಿ ಇಂಟ್ರಾಕ್ಷನ್ ಅಂತ ಅಂದ್ರೆ ಬೋತ್ ಆರ್ ಸೇಮ್ ಕೈಂಡ್ ಆಫ್ ಕಾಂಪೋನೆಂಟ್ಸ್ ನ ತಗೊಂಡು ಮಿಕ್ಸಪ್ ಮಾಡಿದಾಗ ನಮ್ಗೆ AB ಇಂಟರಾಕ್ಷನ್ಸ್ ಆಗುತ್ತೆ. ಸೊ AB ಇಂಟರಾಕ್ಷನ್ಸ್ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ದೇರ್ ಇಸ್ ನೋ ಚೇಂಜ್ ಇನ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ 2 ಕಾಂಪೋನೆಂಟ್ಸ್. ಅಂದ್ರೆ ಸೇಮ್ ಕೈಂಡ್ ಆಫ್ ಕಾಂಪೋನೆಂಟ್ ನ ಮಿಕ್ಸಪ್ ಮಾಡಿದಾಗ AB ಇಂಟರಾಕ್ಷನ್ಸ್ ಆಗುತ್ತೆ. ಮತ್ತೆ ಇಫ್ ಯು ಕಮ್ ಟು ದ ನಾನ್ ಐಡಿಯಲ್ ಸೊಲ್ಯೂಷನ್, ಡ್ಯೂರಿಂಗ್ ಮಿಕ್ಸಿಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಚೇಂಜಸ್. ಸೊ ಇಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ನ ಇಲ್ಲೂ ಸಹ ಸೇಮ್ ಕಾಂಪೋನೆಂಟ್ಸ್ ನ ಕನ್ಸಿಡರ್ ಮಾಡಿ ನಾವು ಮಿಕ್ಸಪ್ ಮಾಡುವಾಗ ಅಲ್ಲೇನಾಗುತ್ತೆ,
ಸೊ ವೈಲ್ ಮಿಕ್ಸಿಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರನೇ ಚೇಂಜ್ ಇನ್ ಎನರ್ಜಿ ಆಗುತ್ತೆ ಮತ್ತೆ ಚೇಂಜ್ ಇನ್ ವಾಲ್ಯೂಮ್ ಆಗುತ್ತೆ. ಸೊ ಯಾಕೆ ಎರಡು ಕಾಂಪೋನೆಂಟ್ಸ್ ಅನ್ನ ಮಿಕ್ಸ್ ಮಾಡುವಾಗ ನಮಗೆ ವಾಲ್ಯೂಮ್ ಅಲ್ಲಿ ಚೇಂಜಸ್ ಆಗುತ್ತೆ ಆಸ್ ವೆಲ್ ಆಸ್ ಎನರ್ಜಿಯಲ್ಲಿ ಚೇಂಜಸ್ ಆಗುತ್ತೆ ಅಂತ ಅಂದ್ರೆ, ಜಸ್ಟ್ ಬಿಕಾಸ್ ಆಫ್ there is a change of force of attraction which takes place while mixing. Okay, so ಆ ಡಿಫ್ರೆನ್ಸ್ ಅನ್ನ ನಾವು ಒಂದು ಕನ್ಸಿಡರ್ ಮಾಡಬಹುದು. ದೆನ್ plots between vapor pressure and mole fraction are linear. ಸೊ ನಾವು ಗ್ರಾಫ್ ನ ಪ್ಲಾಟ್ ಮಾಡಿದಾಗ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಅಲಾಂಗ್ ವೈ ಆಕ್ಸಿಸ್ ಮೋಲ್ ಫ್ರಾಕ್ಷನ್ ಅನ್ನ ಅಲಾಂಗ್ ವೈ ಆಕ್ಸಿಸ್ ನಾವು ವೇಪರ್ ಪ್ರೆಷರ್ ಅನ್ನ ಕನ್ಸಿಡರ್ ಮಾಡಿ ಅಂಡ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಮೋಲ್ ಫ್ರಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ ನಾವು ಪ್ಲಾಟ್ ಅನ್ನ ಗ್ರಾಫ್ ಮಾಡಿದ್ರೆ ಫಾರ್ ಟೂ ಕಾಂಪೋನೆಂಟ್ಸ್, ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ ಎ ಕಾಂಪೋನೆಂಟು ಒಂದು ಪಾಯಿಂಟ್ ಅಲ್ಲಿ ವೇಪರ್ ಪ್ರೆಷರ್ ನ ರೀಚ್ ಆಗುತ್ತೆ, ಮತ್ತೆ ಎಕ್ಸ್ ಬಿ ಕಾಂಪೋನೆಂಟು ಇನ್ನೊಂದು ಪಾಯಿಂಟ್ ಅಲ್ಲಿ ವೇಪರ್ ಪ್ರೆಷರ್ ನ ರೀಚ್ ಆಗುತ್ತೆ. ಸೊ ನಾವು ಆ ಲೈನ್ ಅನ್ನ ಜಾಯಿನ್ ಮಾಡಿದಾಗ ವಿ ವಿಲ್ ಗೆಟ್ ವಾಟ್, ಲೀನಿಯರ್ ಶೇಪ್ಸ್ ನಮ್ಗೆ ಸಿಗುತ್ತೆ. ಓಕೆನಾ, ಅಂಡ್ ಅದನ್ನ ಟೋಟಲ್ ವೇಪರ್ ಪ್ರೆಷರ್ ಅಂತ ನಾವು ಕರಿತೀವಿ, ಟೋಟಲ್ ವೇಪರ್ ಪ್ರೆಷರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ದ ಪ್ಲಾಟ್ಸ್ ಬಿಟ್ವೀನ್ ವೇಪರ್ ಪ್ರೆಷರ್ ಅಂಡ್ ಮೋಲ್ ಫ್ರಾಕ್ಷನ್ ಆರ್ ಲೀನಿಯರ್ ಆಗಿರುತ್ತೆ ಇನ್ ಕೇಸ್ ಆಫ್ ಐಡಿಯಲ್ ಗ್ಯಾಸಸ್. ಓಕೆ, ದೆನ್ ಇಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ದ ಪ್ಲಾಟ್ಸ್ ಬಿಟ್ವೀನ್ ವೇಪರ್ ಪ್ರೆಷರ್ ಅಂಡ್ ದ ಮೋಲ್ ಫ್ರಾಕ್ಷನ್ ಆರ್ ಕರ್ವ್ಸ್ ಫಾರ್ಮ್ ಅಲ್ಲಿ ನಮ್ಗೆ ಸಿಗುತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಅದು ರೌಲ್ಸ್ ಲಾ ಬಿಹೇವಿಯರ್ ಅನ್ನ ತೋರ್ಸಲ್ಲ. ಸೊ ರೌಲ್ಸ್ ಲಾ ಬಿಹೇವಿಯರ್ ಅನ್ನ ತೋರಿಸ್ತಿದೆ ಅಂತ ಅಂದ್ರೆ ನಮ್ಗೆ ಲೀನಿಯರ್ ಪ್ಲಾಟ್ಸ್ ಸಿಗುತ್ತೆ. ಸೊ ಯಾವಾಗ ಇಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಅಕ್ಸೆಪ್ಟ್ ಮಾಡಲ್ಲ, ಸೊ ನಮ್ಗೆ ಗ್ರಾಫ್ ಅಲ್ಲೂ ಸಹ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಲೀನಿಯರ್ ಕರ್ವ್ ವಿ ವಿಲ್ ಗೆಟ್ ವಾಟ್, ಕರ್ವ್ಡ್ ಶೇಪ್ ಆಫ್ ಲೈನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ದೆನ್ ನೆಕ್ಸ್ಟ್ ಡಿಫರೆನ್ಸ್ ಇಸ್, ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಏನು, ದ ಕಾಂಪೋನೆಂಟ್ಸ್. Okay, the components of a solution A and B can be separated by the fractional distillation. See, ಈಗ ನಾವು ಒಂದು ಡಿಫ್ರೆಂಟ್ ಕಾಂಪೋನೆಂಟ್ಸ್ ಅನ್ನ ಮಿಕ್ಸ್ಅಪ್ ಮಾಡಿದಾಗ ಟು ಫಾರ್ಮ್ ದ ಸೊಲ್ಯೂಷನ್. ಸೊ ಅದರಲ್ಲಿರುವಂತ ಎ ಮತ್ತೆ ಬಿ ನ, ಈಗ ಫಾರ್ ಎಕ್ಸಾಂಪಲ್ ನಾವು ಎರಡು ಕಾಂಪೋನೆಂಟ್ ನ ಮಿಕ್ಸ್ಅಪ್ ಮಾಡಿದ್ರೆ ನಮ್ಗೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನ್ ಸಿಗುತ್ತೆ, ಡಿಸೊಲ್ಯೂಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಮತ್ತೆ ಅದನ್ನ ವೇಪರ್ಸ್ ಕನ್ವರ್ಟ್ ಆಗಿ ಮತ್ತೆ ಕಂಡೆನ್ಸ್ ಮಾಡಿದಾಗ ಮತ್ತೆ ಅದು ಏನಾಗುತ್ತೆ, ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಆಗುತ್ತೆ. ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಆದಾಗ ಅಗೈನ್ ವಿ ವಿಲ್ ಗೆಟ್ ಬ್ಯಾಕ್ ಟು ದ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಅಲ್ವಾ. ಸಿ, ಈ ತರ ಕೈಂಡ್ ಆಫ್ ಟೂ ಡಿಫ್ರೆಂಟ್ ಕೈಂಡ್ ಆಫ್ ಕಾಂಪೋನೆಂಟ್ಸ್ ಅನ್ನ ನಾವು ಮಿಕ್ಸ್ಅಪ್ ಮಾಡಿದೀವಿ ಅಂತ ಅಂದ್ರೆ, ಸೊ ನಮಗೆ ಮತ್ತೆ ಅಗೈನ್ ನಾವು ಎ ಅಂಡ್ ಬಿ ನ ರಿಟೈನ್ ಮಾಡಬೇಕು, ರಿವರ್ಸ್ ರಿಯಾಕ್ಷನ್ ಮಾಡಬೇಕು ಅಂತ ಅಂದ್ರೆ ನಾವಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ಅನ್ನ ಅಪ್ಲೈ ಮಾಡಿದ್ರೆ, ಓಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೋಸೆಸ್, ದಿಸ್ ಮೆಥಡ್ ಇಸ್ ಒನ್ ಆಫ್ ದ ಮೆಥಡ್ ವಿಚ್ ಈಸ್ used for the purification of the organic compounds. Okay, so ಈ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಕಾಂಪೋನೆಂಟ್ ಎ ನ ಸಪರೇಟ್ ಮಾಡ್ಬೋದು, ಲೈಕ್ ದಟ್ ಕಾಂಪೋನೆಂಟ್ ಬಿ ನ ಸಪರೇಟ್ ಮಾಡ್ತಾ ಹೋಗ್ಬೋದು. ದೆನ್ ಅದಕ್ಕೆ ಡಿಫ್ರೆನ್ಸ್ ಏನು, ನಾನ್ ಐಡಿಯಲ್ ಸೊಲ್ಯೂಷನ್ ಅನ್ನ ನಾವು ಸಪರೇಟ್ ಮಾಡ್ಬೋದಾ, components of a solution A and B cannot be separated by fractional distillation because they form azeotropic mixtures. Okay, so azeotropic mixtures ಅಂದ್ರೆ ಏನು, ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ. ಸೊ ಇಲ್ಲಿ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಕಾಂಪೋನೆಂಟ್ ಎ ಅಂಡ್ ಕಾಂಪೋನೆಂಟ್ ಬಿ ನ ನಾವು ಈಸಿಯಾಗಿ ಸಪರೇಟ್ ಮಾಡ್ಬೋದು ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೋಸೆಸ್. ಬಟ್ ಇನ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ವಿ ಕಾಂಟ್ ಏಬಲ್ ಟು ಸಪರೇಟ್ ಕಾಂಪೋನೆಂಟ್ ಎ ಅಂಡ್ ಕಾಂಪೋನೆಂಟ್ ಬಿ ಬೈ ಯೂಸಿಂಗ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್. ಓಕೆ, ದೆನ್ ಈಗ ಐಡಿಯಲ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದು ತಗೋಬಹುದು, ದ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ಸ್ ಅಂಡ್ ಪೊಲಾರಿಟೀಸ್ ಫ್ರಮ್ ಐಡಿಯಲ್ ಸೊಲ್ಯೂಷನ್ಸ್. ಓಕೆ, ಸೊ ಯಾವ ಸಬ್ಸ್ಟೆನ್ಸಸ್ ಅಲ್ಲಿ ಸಿಮಿಲರ್ ಸ್ಟ್ರಕ್ಚರ್ಸ್ ಇರುತ್ತೆ, ಓಕೆ, ಯಾವ ಸಬ್ಸ್ಟೆನ್ಸ್ ಅಲ್ಲಿ ಸಿಮಿಲರ್ ಸ್ಟ್ರಕ್ಚರ್ಸ್ ಇರುತ್ತೆ ಅದನ್ನ ನಾವೇನಂತ ಕರಿತೀವಿ, ಐಡಿಯಲ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ಸ್ ಆಗಿ ತಗೋಬಹುದು. ನೋಡಿ, ಇಲ್ಲಿ ಎಕ್ಸಾಂಪಲ್ ನಮ್ಗೆ ಬೆನ್ಸಿನ್ ಟಾಲಿನ್ ಇದೆ. ಸಿ, ಬೆನ್ಸಿನ್ ಮತ್ತೆ ಟಾಲಿನ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಕೆಮಿಕಲ್ ಫಾರ್ಮುಲಾ, ಬಟ್ ಟಾಲಿನ್ ಅಲ್ಲಿ ಏನಾಗುತ್ತೆ, ಒಂದು ಎಕ್ಸ್ಟ್ರಾ CH3 ಗ್ರೂಪ್ ಬಂದು ಅಟ್ಯಾಚ್ ಆಗ್ತಿದೆ. ಅದೇ ಒಂದು ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. So that means that these two structures are showing what, the same similar structures. Okay, then second example ಏನಿದೆ ಇಲ್ಲಿ, hexane and heptane ಇದೆ, hexane and heptane. ಸೊ ಹೆಕ್ಸೇನ್ ಅಲ್ಲಿ ನಾವು 6 ಕಾರ್ಬನ್ ಆಟಮ್ಸ್ ಇರೋದನ್ನ ನೋಡ್ಬೋದು, ಹೆಪ್ಟೈನ್ ಅಲ್ಲಿ 7 ಕಾರ್ಬನ್ ಆಟಮ್ಸ್ ಇರುತ್ತೆ. ಓನ್ಲಿ ದ ಡಿಫ್ರೆನ್ಸ್ ಈಸ್ 1 CH2 ಗ್ರೂಪ್.
ಸೊ ಇದನ್ನ ನಾವೇನ್ ಹೋಮೋಲಾಗಸ್ ಸೀರೀಸ್ ನ ಹೋಮೋಲೋಗಸ್ ಸೀರೀಸ್ ಇದೆ ಅಲ್ವಾ. ಸೊ ಹೋಮೋಲೋಗಸ್ ಸೀರೀಸ್ ಅಂತ ಅಂದ್ರೆ ದ ಸಕ್ಸೆಸಿವ್ ಆಲ್ಕೇನ್ಸ್ ಆರ್ ಡಿಫರ್ಡ್ ಬೈ ಓನ್ಲಿ CH2 ಗ್ರೂಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ CH2 ಗ್ರೂಪ್ ಮಾತ್ರ ಡಿಫರೆನ್ಸ್ ಇರುತ್ತೆ ಇನ್ ಬಿಟ್ವೀನ್ ಹೆಕ್ಸೇನ್ ಅಂಡ್ ಹೆಪ್ಟೇನ್. ಆಲ್ಮೋಸ್ಟ್ ಆಲ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ. ದ ಡಿಫರೆನ್ಸ್ ಇಸ್ ಫ್ರಮ್ ಹೆಕ್ಸೇನ್ ಟು ಹೆಪ್ಟೇನ್ ಇಸ್ CH2 ಗ್ರೂಪ್. ಮತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ C2H5Br ಅಂಡ್ C2H5Cl. ಸೊ ಇದರಲ್ಲಿ C2H5 ಕಾಮನ್ ಇದೆ and Br and Cl only, the difference is what? Br and Cl. Then next example is chlorobenzene and bromobenzene. Okay, so in both the organic compounds we have benzene. For benzene, okay, so idralli benzene ge chlorine attach agide and idralli benzene ge bromine attach agide. Okay, andre almost the structures ಏನಾಗಿದೆ almost same structural formula ಇದೆ. Okay, but the difference is what? Only the substituent groups different ಆಗಿ ಅಟ್ಯಾಚ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಓಕೆ, ದೆನ್ ನಾನ್ ಐಡಿಯಲ್ ಸೊಲ್ಯೂಷನ್ ಎಕ್ಸಾಂಪಲ್ಸ್ ನೋಡಿ ಏನಿದೆ. ಆಲ್ಕೋಹಾಲ್ ಪ್ಲಸ್ ವಾಟರ್ ಇದೆ. ಆಲ್ಕೋಹಾಲ್ ಫಾರ್ಮುಲಾ ಏನಿದೆ ನಮ್ಗೆ C2H5OH ಇರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಆಲ್ಕೋಹಾಲ್ಗೆ ಫಾರ್ಮುಲಾ C2H5OH ಇದೆ. ಓಕೆ, ಸೊ ದಿಸ್ ಇಸ್ C2H5OH ಪ್ಲಸ್ ವಾಟರ್. ಈ ಎರಡು ಮಾಲಿಕ್ಯುಲರ್ ಫಾರ್ಮುಲಾನ ನಾವು ಅಬ್ಸರ್ವ್ ಮಾಡಿದ್ರೆ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಇಲ್ಲಿ ಬರೀ H2 ಇದೆ, ಇಲ್ಲಿ H6 ಇದೆ, ಇಲ್ಲಿ ಒಂದು ಆಕ್ಸಿಜನ್ ಆಟಮ್ ಇದೆ, ಇಲ್ಲಿ ಒಂದು ಆಕ್ಸಿಜನ್ ಆಟಮ್, ಅಲಾಂಗ್ ವಿತ್ ದಟ್ ಎಕ್ಸ್ಟ್ರಾ 2 ಕಾರ್ಬನ್ ಆಟಮ್ಸ್ ಇದೆ ಅಲ್ವಾ. ಸೊ ದಟ್ ಆಲ್ಕೋಹಾಲ್ ಮೀನ್ಸ್ ಎನಿ ಕೈಂಡ್ ಆಫ್ ಆಲ್ಕೋಹಾಲ್ ನೀವು ತಗೊಂಡಾಗ ಕಂಪೇರ್ ಮಾಡಿದ್ರೆ ವಿತ್ ವಾಟರ್ ದರ್ ಇಸ್ ಅ ಲಾರ್ಜ್ ಡಿಫರೆನ್ಸ್ ಇನ್ ದ similarities of the structural formula. Then second example, acetone benzene ಇದೆ. acetone is CH3COCH3. okay, plus benzene ಏನು C6H6. ಸೊ ನೋಡಿ ಇಲ್ಲಿ ಎಷ್ಟು ಡಿಫರೆನ್ಸ್ ನಾವು ನೋಡ್ಬೋದು. ಸೊ ಅದಕ್ಕೋಸ್ಕರ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಡಸ್ ನಾಟ್ ಒಬೇ ರೌಲ್ಸ್ ಲಾ. HNO3 ಮತ್ತೆ ಪ್ಲಸ್ ವಾಟರ್ ನೋಡಿ, HNO3 is nitric acid and water, and acetone ಮತ್ತೆ ಅನಿಲಿನ್. acetone CH3COCH3, ಅನಿಲಿನ್ ಅಂತ ಅಂದ್ರೆ ಏನು? ಬೆನ್ಸಿನ್ ರಿಂಗ್ಗೆ. ಓಕೆ, ಬೆನ್ಸಿನ್ ರಿಂಗ್ಗೆ NH2 ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಅನಿಲಿನ್ ಅಂತ ಹೇಳ್ತೀವಿ. ಸೊ ಅನಿಲಿನ್ ಮತ್ತೆ ಅಸಿಟೋನ್ಗೆ ದರ್ ಇಸ್ ಅ ಲಾರ್ಜ್ ಡಿಫರೆನ್ಸ್ ಇನ್ ದ ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್. ಓಕೆ, ಸೊ ಬೈ ಕನ್ಸಿಡರಿಂಗ್ ಆಲ್ ದೀಸ್ ಪಾಯಿಂಟ್ಸ್, ಓಕೆ, ಯಾಕೆ ಐಡಿಯಲ್ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಒಬೆ ಮಾಡುತ್ತೆ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಒಬೆ ಮಾಡೋದಿಲ್ಲ ಅಂತ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಸೊ ಈ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ಸ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಏನಿದೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಸೊ ನಮ್ಗೆ ಇದನ್ನ 2 ಮಾರ್ಕ್ ಆರ್ 3 ಮಾರ್ಕ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಟೈಪ್ಸ್ ಆಫ್ ವಾಟ್? ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಈಗ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ರೌಲ್ಸ್ ಲಾನ್ ಒಬೆ ಮಾಡುತ್ತೆ. ಡೆಲ್ಟಾ H is equals to 0, ಡೆಲ್ಟಾ V mix is equals to 0. ಅಂಡ್ ಎಕ್ಸಾಂಪಲ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಸಿಮಿಲರ್ ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದೆನ್ ಈಗ ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅನ್ನ ತಗೊಂಡ್ರೆ ಅದರಲ್ಲಿ ನಮ್ಗೆ ಸೊಲ್ಯೂಷನ್ಸ್ ಹ್ಯಾವಿಂಗ್ ದ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ದಟ್ ಡಸ್ ನಾಟ್ ಒಬೆ ರೌಲ್ಸ್ ಲಾ ಅಲ್ವಾ. ಸೊ ಈಗ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಒಬೆ ಮಾಡ್ತಿಲ್ಲ ಅಂತ ಅಂದ್ರೆ ಅದರಲ್ಲಿ ನಮ್ಗೆ ಪಾಸಿಬಿಲಿಟೀಸ್ ಏನು? ರೌಲ್ಸ್ ಲಾ ಗ್ರಾಫ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ರೌಲ್ಸ್ ಲಾ ಗ್ರಾಫ್ಗಿಂತ ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ, ಒಂದು ಪಾಸಿಬಿಲಿಟಿ, ಅಂಡ್ ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ, ಅದು ಇನ್ನೊಂದು ಪಾಸಿಬಿಲಿಟಿ. ಓಕೆ, ದ ಸೊಲ್ಯೂಷನ್ಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ, ದ ಸೊಲ್ಯೂಷನ್ಸ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಓಕೆ, ಸೊ ದೆನ್ ಈಗ ಅದರಲ್ಲಿ ಫಸ್ಟ್ ಟೈಪ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೋಡಿ, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ಸ್. ಸೊ ಯಾಕೆ ಪಾಸಿಟಿವ್ ಡಿವಿಯೇಷನ್ ಅನ್ನ ನಾನ್ ಐಡಿಯಲ್ ಸೊಲ್ಯೂಷನ್ ತೋರಿಸುತ್ತೆ? ಈಗ ಬೇಸಿಕಲಿ ನಮ್ದು ರೌಲ್ಸ್ ಲಾದು ಏನ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ ನೋಡಿ. ಇಲ್ಲಿ x is equals to 1 ಕಾಂಪೋನೆಂಟ್ ಇರುತ್ತೆ, ಇಲ್ಲಿ x is equals to 0 ಇರುತ್ತೆ ಅಲ್ವಾ. ಇಲ್ಲಿ x is equals to 0 ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಕಾಂಪೋನೆಂಟ್, ದೆನ್ x is equals to 1 ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಬಿ ಕಾಂಪೋನೆಂಟ್. ಸೊ ಈಗ ಇದಕ್ಕೆ ನಾವು ಟೆಂಪರೇಚರ್ ಅನ್ನ ಈ ಕಾಂಪೋನೆಂಟ್ಸ್ಗೆ ಅಪ್ಲೈ ಮಾಡಿದಾಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದೇನಾಗುತ್ತೆ, ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗ್ಬಿಟ್ಟು ವೇಪರ್ಸ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ.
and with the component B also ಆಗುತ್ತೆ ಅಲ್ವಾ, and it is going to form a linear shape. It is going to form what? Linear shape. And ನಾವು ಅದೆರಡನ್ನು ಜಾಯಿನ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಟೋಟಲ್ ಪ್ರೆಷರ್. ಓಕೆ, ಪಿ ಟೋಟಲ್ ಸಿಗುತ್ತೆ. ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ಎ, ಪಿ ನಾಟ್ ಎ ಸಿಗುತ್ತೆ ಪ್ಲಸ್ ಪಿ ನಾಟ್ ಬಿ ಸಿಗುತ್ತೆ. ಓಕೆನಾ? ಸೊ ಇದು ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಎ ಅಂಡ್ ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಈ ತರ ನಮ್ಗೆ ಗ್ರಾಫ್ ರೆಪ್ರೆಸೆಂಟೇಷನ್ ಇತ್ತು ಅಂತ ಅಂದ್ರೆ ದಿಸ್ ಇಸ್ ಮೋಲ್ ಫ್ರಾಕ್ಷನ್. ಅಲಾಂಗ್ ಎಕ್ಸ್ ಆಕ್ಸಿಸ್ ಮೋಲ್ ಫ್ರಾಕ್ಷನ್ ತಗೊಂಡಿದ್ದೀವಿ, ಅಲಾಂಗ್ ವೈ ಆಕ್ಸಿಸ್ ವೇಪರ್ ಪ್ರೆಷರ್ ಅನ್ನ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಸೊ ಈ ತರ ನಮ್ಗೆ ಸೊಲ್ಯೂಷನ್ಸ್ ಅದ್ರ ಬಿಹೇವಿಯರ್ ಅನ್ನ ತೋರಿಸ್ತಿದ್ರೆ ನಾವ್ ಅದನ್ನ ದಟ್ ಸೊಲ್ಯೂಷನ್ಸ್ ಅಕ್ಸೆಪ್ಟ್ ರೌಲ್ಸ್ ಲಾ ಅಂತ ಹೇಳ್ತೀವಿ. ಈಗ ಯಾವ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಅಕ್ಸೆಪ್ಟ್ ಮಾಡ್ತಿಲ್ಲ, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ರೌಲ್ಸ್ ಲಾನ ಅಕ್ಸೆಪ್ಟ್ ಮಾಡ್ತಿಲ್ಲ. ಅದ್ರ ಜೊತೆಗೆ ದೇ ಆರ್ ಶೋಯಿಂಗ್ ವಾಟ್? ಒಂದು ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಿದೆ, ಇನ್ನೊಂದು ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸ್ತಿದೆ. ಸೊ ಈಗ ಪಾಸಿಟಿವ್ ಡಿವಿಯೇಷನ್ ಅನ್ನ ಯಾವ ತರ ತೋರಿಸುತ್ತೆ? ಯಾಕೆ ತೋರಿಸ್ತಿದೆ ಪಾಸಿಟಿವ್ ಡಿವಿಯೇಷನ್ ಅನ್ನ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಅಂದ್ರೆ ಬಿಕಾಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸೊಲ್ಯೂಟ್ ಅಂಡ್ ದ ಸಾಲ್ವೆಂಟ್. ಈಗ ನಾವು ಏನ್ ಸೊಲ್ಯೂಟ್ ಅನ್ನ ಆಡ್ ಮಾಡ್ತಿದೀವಿ ಟು ದ ಸಾಲ್ವೆಂಟ್, ಸೊ ಅವೆರಡರ ಮಧ್ಯೆ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ? ಮಿಕ್ಸಪ್ ಅವೆರಡನ್ನು ನಾವು ಮಿಕ್ಸ್ ಮಾಡಿದ್ಮೇಲೆ the intermolecular force of attraction between the AA solvent and BB solvent, AA solvent and BB solvent is going to give after mixing solution ಅನ್ನ formation ಮಾಡುತ್ತೆ which is very weak. So solution ಅಲ್ಲಿ ನಮಗೆ intermolecular force of attraction ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಸೊ ವೀಕ್ ಆದಾಗ ಟೋಟಲ್ ಪ್ರೆಷರ್ ಏನಾಗುತ್ತೆ? ವಿಚ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಪಿ ನಾಟ್ ಎ ಪ್ಲಸ್ ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ದ ರೌಲ್ಸ್ ಲಾ ಈಕ್ವೇಶನ್. ಓಕೆ, ಸೊ ದೆನ್ ಇಲ್ಲಿ ಪಿ ಎ ಇಸ್ ಗ್ರೇಟರ್ ದ್ಯಾನ್ ಪಿ ನಾಟ್ ಎ ಎಕ್ಸ್ ಎ ಆದ್ರೆ ದೆನ್ ಪಿ ಬಿ ಇಸ್ ಗ್ರೇಟರ್ ದ್ಯಾನ್ ಪಿ ನಾಟ್ ಬಿ ಎಕ್ಸ್ ಬಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಏನ್ ಮಾಡುತ್ತೆ? ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ ಫ್ರಮ್ ರೌಲ್ಸ್ ಲಾ. ದೆನ್ ಡೆಲ್ಟಾ ವಿ ಮಿಕ್ಸಿಂಗ್ ಇಸ್ ಪಾಸಿಟಿವ್, ಡೆಲ್ಟಾ ಎಚ್ ಮಿಕ್ಸಿಂಗ್ ಇಸ್ ಪಾಸಿಟಿವ್ ಆಗುತ್ತೆ ಇಲ್ಲಿ. ಅಂದ್ರೆ ವೈಲ್ ಮಿಕ್ಸಿಂಗ್ ಟೂ ಕಾಂಪೋನೆಂಟ್ಸ್ ವಾಲ್ಯೂಮ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಎನರ್ಜಿ ರಿಲೀಸ್ ಆಗೋದು ಸಹ ಏನಾಗುತ್ತೆ? ನಮ್ಗೆ ಜಾಸ್ತಿ ಆಗ್ತಾ ಬರುತ್ತೆ. ಅಂಡ್ ಇದರಲ್ಲಿ ಎನರ್ಜಿ ರಿಕ್ವೈರ್ಡ್ ಫಾರ್ ಬ್ರೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ದ ಪ್ಯೂರ್ ಕಾಂಪೋನೆಂಟ್ಸ್ will be greater than that of the energy released during the formation of bonds between the solute and solvent. See, ಇಲ್ಲಿ solute and solvent combine ಆಗುವಾಗ, ಓಕೆ, solute and solvent combine ಆಗುವಾಗ ನಮ್ಗೆ ಏನಾಗುತ್ತೆ? ಬ್ರೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ಪ್ಯೂರ್ ಕಾಂಪೋನೆಂಟ್ಸ್. ಅದಕ್ಕೆ ಏನಾಗುತ್ತೆ? ನಮ್ಗೆ ಎನರ್ಜಿ ರಿಕ್ವೈರ್ಡ್ ಆಗಿರುತ್ತೆ. ಓಕೆ, ಸೊ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಅಲ್ಲಿರುವಂತ ಬಾಂಡ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ನಮ್ಗೆ ಎನರ್ಜಿ ಬೇಕಾಗುತ್ತೆ. ಸೊ ದಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಎನರ್ಜಿ ರಿಲೀಸ್ಡ್. ಸೊ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಏನ್ ಸೊಲ್ಯೂಷನ್ ಫಾರ್ಮೇಶನ್ ಆಗಿರುತ್ತೆ ಆ ಸೊಲ್ಯೂಷನ್ ಎನರ್ಜಿ ಕಡಿಮೆ ಇರುತ್ತೆ. ಯಾವುದಕ್ಕಿಂತ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ನಾವು ಸಾಲ್ವೆಂಟ್ ಸೊಲ್ಯೂಟ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡಿದಾಗ ಏನ್ ಹೈಯರ್ ಎನರ್ಜಿ ಇರುತ್ತೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ನಾವು ಕಡಿಮೆ ಎನರ್ಜಿ ಇರೋದನ್ನ ಸೊಲ್ಯೂಷನ್ ಅಲ್ಲಿ ಕಡಿಮೆ ಎನರ್ಜಿ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಈಗ ಅದಕ್ಕೆ ಎಕ್ಸಾಂಪಲ್ ನಾವು ಎಥನಾಲ್ ಮತ್ತೆ ಸೈಕ್ಲೋಹೆಕ್ಸೇನ್ ತಗೋಬಹುದು. ಎಥನಾಲ್ ಅಂಡ್ ಸೈಕ್ಲೋಹೆಕ್ಸೇನ್. ಈಗ ಎಥನಾಲ್ ಏನು? C2H5OH ನೋಡಿ, C2H5OH. ಓಕೆ, ಸೊ ಈಗ C2H5OH ಅಲ್ಲಿ ಆಕ್ಸಿಜನ್ ಇಸ್ ಪಾರ್ಶಿಯಲಿ ನೆಗೆಟಿವ್ ಚಾರ್ಜ್ ಅಂಡ್ ಹೈಡ್ರೋಜನ್ ಇಸ್ ಕ್ಯಾರಿಯಿಂಗ್ ಪಾರ್ಶಿಯಲಿ ಪಾಸಿಟಿವ್ ಚಾರ್ಜ್ ಪ್ಲಸ್ ಇದಕ್ಕೆ ನಾವು ಸೈಕ್ಲೋಹೆಕ್ಸೇನ್ ಅನ್ನ ಆಡ್ ಮಾಡ್ತೀವಿ. ಸೈಕ್ಲೋಹೆಕ್ಸೇನ್ ಇಸ್ C6H12. ಸೈಕ್ಲೋಹೆಕ್ಸೇನ್ ಇಸ್ ವಾಟ್? C6H12. ಮತ್ತೆ ಅದಕ್ಕೆ ನಾವು ಈ ಎಥನಾಲ್ ಮತ್ತೆ ಅಗೈನ್ ಎಥನಾಲ್ ಅಂಡ್ C6H12 ಮತ್ತೆ ಎಥನಾಲ್ ಅಂಡ್ C6H12. ಸೊ ಈ ತರ ಸೊಲ್ಯೂಟ್ ಸಾಲ್ವೆಂಟ್ ನಾವು ಆಡ್ ಮಾಡ್ತಾ ಹೋದಂಗೆಲ್ಲ ಅಪಾನ್ ಮಿಕ್ಸಿಂಗ್ ನಮ್ಗೆ ಏನಾಗುತ್ತೆ? ಇಲ್ಲಿ ಹೈಡ್ರೋಜನ್ ಬಾಂಡ್ಸ್ ಇದಾವಲ್ವಾ ಇಲ್ಲಿ. ಓಕೆ, ಹೈಡ್ರೋಜನ್ ಬಾಂಡ್ಸು ಓಕೆ ಇವೆರಡರ ಮಧ್ಯೆ. ಸೊ ಈ ಹೈಡ್ರೋಜನ್ ಬಾಂಡ್ಸ್ ಏನಾಗುತ್ತೆ? ಬ್ರೇಕ್ ಆಗುತ್ತೆ. ಓಕೆ, ಅಪಾನ್ ಮಿಕ್ಸಿಂಗ್ breaks hydrogen bonds. Ethanol
ಅಲ್ಲಿ ವೇಪರ್ ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಎಥನಾಲ್ದು ವೇಪರ್ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ, ಜಸ್ಟ್ ಬಿಕಾಸ್ ಆಫ್ ದ ಬ್ರೇಕಿಂಗ್ ಆಫ್ ಹೈಡ್ರೋಜನ್ ಬಾಂಡ್ಸ್. ಸೊ ಈ ತರ ನಾವು ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ಬೋದು. ಸೊ ಯಾವ್ಯಾವ ನಾವು ಕಾಂಪೋನೆಂಟ್ಸ್ ಮಿಕ್ಸ್ಅಪ್ ಮಾಡಿದ್ರೆ ವಿ ವಿಲ್ ಗೆಟ್ ಪಾಸಿಟಿವ್ ಡಿವಿಯೇಷನ್ ಅಂತ: ಎಥನಾಲ್ ಪ್ಲಸ್ ವಾಟರ್, ಎಥನಾಲ್ ಪ್ಲಸ್ ಅಸಿಟೋನ್, ಮೆಥನಾಲ್ ಪ್ಲಸ್ ವಾಟರ್, ಅಸಿಟೋನ್ ಪ್ಲಸ್ ಬೆನ್ಸಿನ್, ಅಸಿಟೋನ್ ಪ್ಲಸ್ CS2. Okay, then CCl4 plus chloroform, then carbon tetrachloride plus benzene. CCl4 is carbon tetrachloride, then CCl4 plus toluene. So if we consider these kind of components composition, we can see the positive deviation. So ಈಗ ಈ ಸಾಲ್ವೆಂಟ್ಸ್ ಅನ್ನ ನಾವು ಮಿಕ್ಸ್ ಮಾಡಿದಾಗ ಇದು ಏನು, this is the exact graph ಫ್ರಮ್ ರೌಲ್ಸ್ ಲಾ ಅಲ್ವಾ. ಸೊ ಈ ಸೊಲ್ಯೂಷನ್ಸ್ ನಾವು ಮಿಕ್ಸ್ಅಪ್ ಮಾಡಿದಾಗ ನಮಗೆ ಗ್ರಾಫ್ ಯಾವ ತರ ಅಪಿಯರ್ ಆಗುತ್ತೆ, ಪಾಸಿಟಿವ್ ಡಿವಿಯೇಷನ್ ಬರೋ ತರ ಯಾವ ತರ ಗ್ರಾಫ್ ಅಪಿಯರ್ ಆಗುತ್ತೆ ಅಂತ ಅಂದ್ರೆ, ಓಕೆ just a minute, I'll show how we will get the positive deviation from Raoult's law. ಸೊ ನೋಡಿ, ಇದೇ ಗ್ರಾಫ್ ಅಲ್ಲಿ ನಾನು ತೋರಿಸ್ತೀನಿ. ಈಗ ಏನ್ ಕಾಂಪೋನೆಂಟ್ ಏನ್ ಒಂದು ಬಾಯ್ಲಿಂಗ್ ಪಾಯಿಂಟ್ ವೇಪರ್ ಪ್ರೆಷರ್ ನ ರೀಚ್ ಆಗ್ಬಿಟ್ಟು ವೇಪರ್ ಪ್ರೆಷರ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಇದು ಅದರ ಎಕ್ಸಾಕ್ಟ್ಲಿ ದಿಸ್ ಇಸ್ ಅಕಾರ್ಡಿಂಗ್ ಟು ದ ರೌಲ್ಸ್ ಲಾ. ಸೊ ಇಲ್ಲಿ ಏನಾಗುತ್ತೆ, ನಮ್ಗೆ ಪಾಸಿಟಿವ್ ಕರ್ವ್ ಫಾರ್ಮೇಶನ್ ಆಗುತ್ತೆ. ಸೊ ಈ ತರ ರೌಲ್ಸ್ ಲಾ ಲೀನಿಯರ್ ಕರ್ವ್ಗಿಂತ ಅದ್ರ ಮೇಲೆ ಕರ್ವ್ ಫಾರ್ಮೇಶನ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಇಲ್ಲೂ ಅಷ್ಟೇ ಅದ್ರ ಮೇಲೆ ಕರ್ವ್ ಫಾರ್ಮೇಶನ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಇದು ಅಷ್ಟೇ ಟೋಟಲ್ ಪ್ರೆಷರ್ ಕರ್ವ್ ಸಹ ಏನಾಗುತ್ತೆ, ಈ ತರ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ದೆನ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸೊ ಈಗ ಇನ್ನೊಂದು ಪಾಸಿಬಿಲಿಟಿ ಏನು, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ನಮಗೆ ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ ಫ್ರಮ್ ರೌಲ್ಸ್ ಲಾ. ಸೊ ರೌಲ್ಸ್ ಲಾದಲ್ಲಿ ಏನ್ ಅಬ್ಸರ್ವೇಷನ್ ನಾವು ನೋಡ್ತಿದ್ದೇವೆ, ಲೀನಿಯರ್ ಕರ್ವ್, ಅದಕ್ಕೆ ನೆಗೆಟಿವ್ ಡಿವಿಯೇಷನ್ ಅನ್ನು ತೋರಿಸ್ತಾ ಇದೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಯಾಕೆ? ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ನಾವು ಹೇಳ್ಬೋದು. ಓಕೆ, ಈಗ ಇದ್ರಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ನಾವು ಸಾಲ್ವೆಂಟ್ ಅನ್ನ ತಗೋತೀವಿ, ಸೊಲ್ಯೂಟ್ ನ ಅದಕ್ಕೆ ಆಡ್ ಮಾಡ್ತೀವಿ. ಓಕೆ, ಸೊ ಸಾಲ್ವೆಂಟ್ ಮತ್ತೆ ಸೊಲ್ಯೂಟ್ ನ ಆಡ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಬಾಂಡ್ಸ್ ಬ್ರೇಕ್ ಆಗುತ್ತೆ. ಬಾಂಡ್ಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಸೊ ಬಾಂಡ್ಸ್ ಬ್ರೇಕ್ ಆಗೋದಕ್ಕೆ ಎನರ್ಜಿ ನಮ್ಗೆ ಎಷ್ಟು ಬೇಕಾಗುತ್ತೆ, ದಟ್ ಎನರ್ಜಿ ವಿಲ್ ಬಿ ಲೆಸ್. ಓಕೆ, ಇಲ್ಲಿ ನಮ್ಗೇನು ಎನರ್ಜಿ ಲೆಸ್ ಇರುತ್ತೆ. ಪ್ರಾಡಕ್ಟ್ ಫಾರ್ಮೇಶನ್ ಆದಾಗ ನಮ್ಗೆ ಎನರ್ಜಿ ಏನಾಗುತ್ತೆ, ಮೋರ್ ಆಗುತ್ತೆ ಬೈ ದ ಫಾರ್ಮೇಶನ್ ಆಫ್ ಬಾಂಡ್ಸ್ ಆಫ್ಟರ್ ಮಿಕ್ಸಿಂಗ್. ಓಕೆ, ಸೊ ಮಿಕ್ಸ್ ಮಾಡಿದ್ಮೇಲೆ ಸೊಲ್ಯೂಷನ್ ಫಾರ್ಮ್ ಆಗುತ್ತಲ್ವಾ, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅನ್ನು ಆಡ್ ಮಾಡಿದಾಗ ಏನ್ ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತೆ, ಆ ಸೊಲ್ಯೂಷನ್ ಫಾರ್ಮೇಶನ್ ಆದಾಗ ನಮಗೆ ಬಾಂಡ್ಸ್ ಏನ್ ಫಾರ್ಮ್ ಆಗುತ್ತೆ, ಆ ಬಾಂಡ್ಸ್ ವೆರಿ ಸ್ಟ್ರಾಂಗ್ ಬಾಂಡ್ಸ್ ಆಗಿರುತ್ತೆ. ಅಂಡ್ ಅಲ್ಲಿ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ಫಾರ್ಮೇಶನ್ ಆಫ್ ಬಾಂಡ್ಸ್ ಬಿಟ್ವೀನ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್. ಸೊ ಇಲ್ಲೇನಾಗುತ್ತೆ, ನಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಅಂಡ್ ಏನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಆಫ್ಟರ್ ಮಿಕ್ಸಿಂಗ್, ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಬಟ್ ಇಟ್ಸ್ ವೇಪರ್ ಪ್ರೆಷರ್ ಏನಿರುತ್ತೆ, ಕಡಿಮೆ ಇರುತ್ತೆ. ಓಕೆ, ಇದನ್ನ ನಾವು ರೌಲ್ಸ್ ಲಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸ್ಬೇಕು ಅಂತ ಅಂದ್ರೆ, ಪಿ ಟೋಟಲ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ಟೋಟಲ್ ಪ್ರೆಷರ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಓಕೆ, ಸೊ ವೇರ್ ಪಿ ಎ is less than that of the P naught A into XA and PB is less than that of the P naught B into XB ಅಂತ ನಾವು ಹೇಳ್ಬೋದು. ಓಕೆ, ದೆನ್ ಇದರಲ್ಲಿ ಮಿಕ್ಸ್ಅಪ್ ಮಾಡುವಾಗ ನಮ್ಗೆ ಏನಾಗುತ್ತೆ, ಬೋತ್ ಇಫ್ ವಿ ಆರ್ ಮಿಕ್ಸಿಂಗ್ ದ ಟೂ ಕಾಂಪೋನೆಂಟ್ಸ್, ಸೊ ಚೇಂಜ್ ಇನ್ ವಾಲ್ಯೂಮ್ ವಿಲ್ ಬಿ ನೆಗೆಟಿವ್ ಆಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಚೇಂಜ್ ಇನ್ ಎನರ್ಜಿ ಆಲ್ಸೋ ವಿಲ್ ಬಿಕಮ್ಸ್ ವಾಟ್, ನೆಗೆಟಿವ್ ಆಗ್ತಾ ಹೋಗುತ್ತೆ. Then energy required for breaking of double bonds between pure components will be less than that of the energy released during formation of bonds between solute and solvent. Okay na? So this is the condition. Then example now chloroform and acetone na tagolana. So ಈ chloroform and acetone, chloroform is having the structural formula CHCl3 and acetone is having CH3COCH3. See ಇವೆರಡನ್ನು ನಾವು ಮಿಕ್ಸ್ ಅಪ್ ಮಾಡಿದಾಗ ನೋಡಿ, ಇಲ್ಲಿ CHCl3 ಇದೆಯಲ್ವಾ, ಇದರಲ್ಲಿ ಇದು ಮತ್ತೆ ಈ ಅಸಿಟೋನ್ ಮಧ್ಯೆ ಏನ್ ಹೈಡ್ರೋಜನ್ ಬಾಂಡ್ ಇದೆ, ದಟ್ ಈಸ್ ವೆರಿ ಸ್ಟ್ರಾಂಗ್.
ಓಕೆನಾ. ಸೊ ಈ ಸ್ಟ್ರಾಂಗ್ ಬಾಂಡನ್ನ ನಾವು ಬ್ರೇಕ್ ಮಾಡಬೇಕು ಅಂತ ಅಂದರೆ ಲೆಸ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಕ್ವೈರ್ಡ್. ಓಕೆ, ಲೆಸ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಕ್ವೈರ್ಡ್. ಸೊ ಕಡಿಮೆ ಅಮೌಂಟ್ ಆಫ್ ಎನರ್ಜಿನ ನಾವು ಅಪ್ಲೈ ಮಾಡಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ನಮಗೆ ಪ್ರಾಡಕ್ಟ್ ಸೈಡು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಎಕ್ಸಾಂಪಲ್ಸ್ ಇನ್ನೂ ಹೇಳಬೇಕು ಅಂದರೆ ಕ್ಲೋರೋಫಾರ್ಮ್ ಬೆನ್ಸಿನ್ ತಗೋಬಹುದು, HCl ವಾಟರ್ ತಗೋಬಹುದು, HNO3 ವಾಟರ್, ಅಸಿಟೋನ್ ಅನಿಲಿನ್, ದೆನ್ ಅಸಿಟಿಕ್ ಆಸಿಡ್ ಅಂಡ್ ಪೆರಿಡಿನ್, ಕ್ಲೋರೋಫಾರ್ಮ್ ಮತ್ತೆ ಡೈಇಥೈಲ್ ಈಥರ್ಸ್ ಅನ್ನ ನಾವು ಏನ್ ಮಾಡ್ಬೋದು ಎಕ್ಸಾಂಪಲ್ಸ್ ಆಗಿ ತಗೊಳ್ತಾ ಹೋಗ್ಬೋದು. ಓಕೆ, ಈಗ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಇಂದ ಯಾವ ರೀತಿ ತೋರಿಸುತ್ತೆ ನೋಡಿ. ಇಲ್ಲಿ ಸೇಮ್ ನಾನು ರೌಲ್ಸ್ ಲಾ ಗ್ರಾಫನ್ನ ನಾನು ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಕಾಂಪೊನೆಂಟ್ 1 ಇರುತ್ತೆ, ದೆನ್ ಇಲ್ಲಿ ಸೆಕೆಂಡ್ ಕಾಂಪೊನೆಂಟ್ ಇದು 0 ಇರುತ್ತೆ. ಇಲ್ಲಿ ಫಸ್ಟ್ ಕಾಂಪೊನೆಂಟ್ 0 ಇರುತ್ತೆ, ಇಲ್ಲಿ ಸೆಕೆಂಡ್ ಕಾಂಪೊನೆಂಟ್ ಇದು 1 ಇರುತ್ತೆ. ಓಕೆ, ದೆನ್ ಈಗ y ಕಾಂಪೊನೆಂಟ್ ನಾನೇನ್ ಮಾಡ್ತೀನಿ, ಈ ಕಾಂಪೊನೆಂಟ್ ನಾನು ಹೀಟ್ ಮಾಡಿದಾಗ ಸೊ ಅಟ್ 1 ಪಾಯಿಂಟ್ ಅಲ್ಲಿ ಇದೇನಾಗುತ್ತೆ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗಿ ಅದ್ರ ವೇಪರ್ ಪ್ರೆಷರ್ ರೀಚ್ ಆಗುತ್ತೆ. ಬಾಯ್ಲ್ ಆಗಿ ವೇಪರ್ ಪ್ರೆಷರ್ ರೀಚ್ ಆಗುತ್ತೆ. ಅಂಡ್ ಇಲ್ಲಿ ಮತ್ತೆ ಇದೇನಾಗುತ್ತೆ, ಮತ್ತೆ ಬಾಯ್ಲ್ ಆಗಿ ಮತ್ತೆ ವೇಪರ್ ಪ್ರೆಷರ್ ರೀಚ್ ಆಗುತ್ತೆ. ಓಕೆ, ಸೊ ಆವಾಗ ವಿ ಕ್ಯಾನ್ ಸಿ ದ ಲೀನಿಯರ್ ಕರ್ವ್ ನಾವು ನೋಡ್ಬೋದು, ವಿಚ್ ಇಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಮತ್ತೆ ಆ ಕರ್ವ್ಸ್ ನಾವು ವೇಪರ್ ಪ್ರೆಷರ್ ಕರ್ವ್ಸ್ ನಾವು ಜಾಯಿನ್ ಮಾಡಿದಾಗ ನಮಗೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಸೊ P total is equals to P naught A plus P naught B ಅಲ್ವಾ. ಸೊ ಇದೇನು ಅಲಾಂಗ್ ಎಕ್ಸ್ ಆಕ್ಸಿಸ್ ಮೋಲ್ ಫ್ರಾಕ್ಷನ್ ತಗೊಂಡಿದ್ದೀವಿ, ಅಲಾಂಗ್ ವೈ ಆಕ್ಸಿಸ್ ವೇಪರ್ ಪ್ರೆಷರ್ ತಗೊಂಡಿದ್ದೀವಿ. ಸೊ ಈಗ ನೆಗೆಟಿವ್ ಬಿಹೇವಿಯರ್ ಯಾವ ತರ ತೋರಿಸುತ್ತೆ, ದ ನೆಗೆಟಿವ್ ಬಿಹೇವಿಯರ್ ವಿತ್ ದ ಕಾಂಪೋನೆಂಟ್ ಎ ವಿಲ್ ಬಿ ಲೈಕ್ ದಿಸ್. ನೋಡಿ, ಇದು ಲೀನಿಯರ್ ಕರ್ವ್. ನಮ್ಗೆ ನೆಗೆಟಿವ್ ಕರ್ವ್ ಯಾವ ರೀತಿ ಅಪಿಯರ್ ಆಗುತ್ತೆ ಅಂತ ಅಂದ್ರೆ ಸಿ ಈ ತರ, ಈ ಲೀನಿಯರ್ ಕರ್ವ್ಗೆ ಡೌನ್ ವರ್ಡ್ಸ್ ನಾವು ಇನ್ನೊಂದು ಕರ್ವ್ ಫಾರ್ಮೇಶನ್ ಆಗೋದನ್ನ ಲೈಕ್ ಲೀನಿಯರ್ ಕರ್ವ್ಗಿಂತ ಡೌನ್ವರ್ಡ್ ಆಗಿ ನಾವು ಕರ್ವ್ನ ಅಬ್ಸರ್ವ್ ಮಾಡ್ಬೋದು. ಅಂಡ್ ವಿತ್ ರೆಸ್ಪೆಕ್ಟ್ ಟು ಬಿ ಆಲ್ಸೋ ನಮಗೆ ಡೌನ್ವರ್ಡ್ ಅಲ್ಲಿ ನಾವು ಕರ್ವ್ನ ನೋಡ್ತೀವಿ. ಮತ್ತೆ ಇದು ಸಹ ಟೋಟಲ್ ಕರ್ವ್ ಸಹ ಏನಾಗುತ್ತೆ ನಮಗೆ ಡೌನ್ವರ್ಡ್ ಅಪಿಯರ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ನೆಗೆಟಿವ್ ಡಿವಿಯೇಷನ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್. ಓಕೆ, ದೆನ್ ನೆಕ್ಸ್ಟ್ ಇನ್ನೊಂದು ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೋಡಿ, ಇಲ್ಲಿ ನಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ಸೊ ನೋಡಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ನಾನು ಆಲ್ರೆಡಿ ವೈಲ್ ಎಕ್ಸ್ಪ್ಲೇನಿಂಗ್ ಗ್ರಾಫ್ ಅನ್ನ ಅಲ್ಲೇ ಬರೆದು ತೋರಿಸಿದ್ದೀನಿ. ಅದು ಸೇಮ್ ರೆಪ್ರೆಸೆಂಟೇಷನ್ ಇಲ್ಲಿದೆ ನೋಡಿ. ಫಸ್ಟ್ ಒನ್ ಪಾಸಿಟಿವ್ ಡಿವಿಯೇಷನ್. ಸಿ ಇಲ್ಲಿ ಡಾಟೆಡ್ ಲೈನ್ಸ್ ಇದೆ ಅಲ್ವಾ, ಈ ಡಾಟೆಡ್ ಲೈನ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ರೌಲ್ಸ್ ಲಾ ಬಿಹೇವಿಯರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಡಾಟೆಡ್ ಲೈನ್ಸ್ ರೆಪ್ರೆಸೆಂಟ್ಸ್ ವಾಟ್, ರೌಲ್ಸ್ ಲಾ ಬಿಹೇವಿಯರ್. ದೆನ್ ಈ ಥಿಕ್ ಲೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, thick lines are representing that the solute while mixing upon the solute and solvent ನಮಗೆ ಏನ್ ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತೆ ಅಲ್ಲಿ ನಮಗೆ ಚೇಂಜಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಆಗ ನಾವು ಪಾಸಿಟಿವ್ ಡಿವಿಯೇಷನ್, ಪಾಸಿಟಿವ್ ಕರ್ವ್ಸ್ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ದೆನ್ ಇಲ್ಲಿ ರೈಟ್ ಸೈಡ್ ಒಂದು ಗ್ರಾಫ್ ಇದೆ. ದಿಸ್ ಶೋಸ್ ದ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸಿ ಇದರಲ್ಲೂ ಸಹ ಡಾಟೆಡ್ ಲೈನ್ಸ್ ಏನಿದೆ ಅದು ರೌಲ್ಸ್ ಲಾ ಬಿಹೇವಿಯರ್ ಅನ್ನ ತೋರಿಸುತ್ತೆ. Dotted lines represents what, Raoult's law behavior. Okay, then here also total vapor pressure. ಸೊ ಅದ್ರ ಕೆಳಗಡೆ ನಾವು ಥಿಕ್ ಲೈನ್ಸ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಸೊ ಈ ಡಾರ್ಕ್ ಥಿಕ್ ಲೈನ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ ನೆಗೆಟಿವ್ ಬಿಹೇವಿಯರ್ ಆಫ್ ದಟ್ ಪರ್ಟಿಕ್ಯುಲರ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದ್ರಲ್ಲೇನು ಟೋಟಲ್ ಪ್ರೆಷರ್ ಏನ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಮಿಕ್ಸಿಂಗ್ ಅಪ್ ಆಫ್ PA and PB pressures. Okay, total pressure ಜಾಸ್ತಿ ಇರುತ್ತೆ as compared to the vapor pressure of the components with respect to A and B. And ಇಲ್ಲಿ total pressure will be less than that of the PA and PB, sum of vapor pressure of the components with respect to A and B. Okay, then next we have azeotropic mixture. So ನಾನು ಆಗ್ಲೇ ಹೇಳ್ದೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅನ್ನ ನಾವು ನೆಕ್ಸ್ಟ್ ಕಲಿಯೋಣ ಅಂತ. ಸೊ ಈಗ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂದ್ರೆ ಏನು,
ಆರ್ ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಓಕೆ, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್ಸ್. ಸೊ ಏನು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಆರ್ ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್ಸ್ ಅಂತ ಅಂದ್ರೆ, these are the mixtures, okay, of two or more components. The components are nothing but liquids which displays the same level of concentrations in the liquid and vapor phase. Okay, so azeotropic mixtures or constant boiling mixtures means what? These are the mixtures of two or more components. So ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಾಂಪೋನೆಂಟ್ಸ್ ಅಥವಾ ಲಿಕ್ವಿಡ್ ಮಾಲಿಕ್ಯೂಲ್ಸ್ ನಾವು ಮಿಕ್ಸಪ್ ಆಗಿರೋದನ್ನ ನೋಡ್ಬೋದು. ಅಂಡ್ ಆ ಕಾಂಪೋನೆಂಟ್ಸ್ ಏನ್ ಮಾಡುತ್ತೆ, ವಿಚ್ ಡಿಸ್ಪ್ಲೇಸ್ ದ ಸೇಮ್ ಲೆವೆಲ್ ಆಫ್ ದ ಕಾನ್ಸಂಟ್ರೇಷನ್. ಸೊ ಅವ ಎರಡು ಕಾಂಪೋನೆಂಟ್ಸ್, ಎ ಕಾಂಪೋನೆಂಟ್ ಇಸ್ ಗೋಯಿಂಗ್ ಟು ಡಿಸ್ಪ್ಲೇಸ್ the component of B, and B component is going to displace A component in the liquid. So and also as well as in the vapor phase. ಅದನ್ನ ನಾವು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂಡರ್ ಸಿಂಪಲ್ ಡಿಸ್ಟಿಲೇಷನ್ ಪ್ರೋಸೆಸ್ ಕೆನಾಟ್ ಆಲ್ಟರ್ ದ ಪ್ರೊಪೋರ್ಷನ್ಸ್ ಅಂತ ಇಲ್ಲೊಂದಿದೆ. ಅಂದ್ರೆ ನಾನು ಆಗ್ಲೇ ಹೇಳಿರೋ ತರ ರೌಲ್ಸ್ ಲಾ ಐಡಿಯಲ್ ಸೊಲ್ಯೂಷನ್ಸ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ನಾವೇನ್ ಮಾಡ್ಬೋದು, ಬೈ ಯೂಸಿಂಗ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಲ್ಲಿ ಮೆಥಡ್ ಯೂಸ್ ಮಾಡ್ಕೊಂಡು ಸಪರೇಟ್ ಮಾಡ್ಬೋದು ಅಂತ ಹೇಳಿದೀನಿ. ಇಲ್ಲಿ ಸಿಂಪಲ್ ಡಿಸ್ಟಿಲೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಯಾವುದೇ ರೀತಿಯಾಗಿ ವಿ ಕೆನ್ ನಾಟ್ ಆಲ್ಟರ್ ದಿಸ್ ಪ್ರೊಪೋರ್ಷನ್ಸ್. ಸೊ ಅಂದ್ರೆ ಏನ್ ರಿಪ್ಲೇಸ್ ಮಾಡ್ತಿದೆ ಕಾಂಪೋನೆಂಟ್ ಎ ಅಂಡ್ ಕಾಂಪೋನೆಂಟ್ ಬಿ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್, ಸೊ ಅದನ್ನ ನಾವು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ದೆನ್ ಇದರಲ್ಲಿ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಎರಡು ಕಂಡೀಷನ್ ಇದೆ. ಸೊ ಏನಪ್ಪಾ ಅಂತ ಅಂದ್ರೆ, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ವಿತ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್. ಸೊ ನಾವು 2 or more ಕಾಂಪೋನೆಂಟ್ ನ ಮಿಕ್ಸಪ್ ಮಾಡ್ತೀವಿ. ಮಿಕ್ಸಪ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಎ ಕಾಂಪೋನೆಂಟ್ ಬಿ ಕಾಂಪೋನೆಂಟ್ ನ ರಿಪ್ಲೇಸ್ ಮಾಡುತ್ತೆ, ಮತ್ತೆ ಬಿ ಕಾಂಪೋನೆಂಟ್ ಎ ಕಾಂಪೋನೆಂಟ್ ನ ರಿಪ್ಲೇಸ್ ಮಾಡುತ್ತೆ. ಅಂಡ್ ಆಲ್ಸೋ ದೇರ್ ವೇಪರ್ ಪ್ರೆಷರ್ಸ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗ್ತಾ ಬರ್ತಾ ಇರುತ್ತೆ. ಆ ತರ ಟೈಪ್ ಆಫ್ ಮಿಕ್ಸ್ಚರ್ಸ್ ನಾವು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಅದರಲ್ಲಿ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ವಿತ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಮತ್ತೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ವಿತ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಇರೋದನ್ನ ನಾವು ನೋಡ್ಬೋದು. ಸೊ ಏನ್ ಹಾಗಾದ್ರೆ, ಇಟ್ ಈಸ್ ಫಾರ್ಮ್ಡ್ ಬೈ liquids showing positive deviation, an intermediate composition of liquids having highest vapor pressure, hence lowest boiling point. Intermediate components ಏನಾಗುತ್ತೆ, highest vapor pressure ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಗ ನಮ್ಗೆ lowest boiling point gives this azeotropes. Such azeotropes have boiling points lower than either of the pure components. Example ನಾವು rectified spirit 355.5 ಕೆಲ್ವಿನ್ ಅನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಮೀನ್ಸ್ ಸೊ ಯಾವ ಲಿಕ್ವಿಡ್ಸು ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ, ದಟ್ ಮೀನ್ಸ್ ಯಾವ ಮಿಕ್ಸ್ಚರ್ ಆಫ್ ಸೊಲ್ಯೂಷನ್ಸ್ ಆರ್ ಗೋಯಿಂಗ್ ಟು ಶೋ ದ ಪಾಸಿಟಿವ್ ಡಿವಿಯೇಷನ್. ಸೊ ಆ ಲಿಕ್ವಿಡ್ಸ್ ಅಲ್ಲಿ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಕಾಂಪೋಸಿಷನ್ ಆಫ್ ಲಿಕ್ವಿಡ್ಸ್ ಹ್ಯಾವಿಂಗ್ ದ ಹೈಯೆಸ್ಟ್ ವೇಪರ್ ಪ್ರೆಷರ್. ಆ ಎರಡು ಲಿಕ್ವಿಡ್ಸ್ ಅನ್ನ ನಾವು ಮಿಕ್ಸಪ್ ಮಾಡಿದಾಗ ಆ ಎರಡು ಲಿಕ್ವಿಡ್ಸ್ ಏನಾಗುತ್ತೆ, ಹೈಯೆಸ್ಟ್ ವೇಪರ್ ಪ್ರೆಷರ್ ನ ಹೊಂದಿರುತ್ತೆ. ಆ ವೇಪರ್ ಪ್ರೆಷರ್ ಯಾವ ಮಿಕ್ಸ್ಚರ್ಗೆ ಜಾಸ್ತಿ ಇರುತ್ತೆ ಅದು ಏನ್ ಮಾಡುತ್ತೆ, ಲೋಯೆಸ್ಟ್ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬೇಗ ಬಾಯ್ಲ್ ಆಗುತ್ತೆ ಅಂತ. ಓಕೆ, ದೇ ವಿಲ್ ರೀಚ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ವೆರಿ ಅರ್ಲಿ. ಓಕೆ, ಗಿವ್ಸ್ ಅರ್ಲಿ ರೀಚ್ ಆಗ್ಬಿಟ್ಟು ಏನ್ ಮಾಡುತ್ತೆ, ನಮ್ಗೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅನ್ನ ಕೊಡುತ್ತೆ. ದೆನ್ ಸಚ್ ಅಜಿಯೋಟ್ರೋಪ್ಸ್ ಹ್ಯಾವ್ ಬಾಯ್ಲಿಂಗ್ ಪಾಯಿಂಟ್ಸ್ ಲೋಯರ್ ದ್ಯಾನ್ ಐದರ್ ದ ಪ್ಯೂರ್ ಕಾಂಪೋನೆಂಟ್ಸ್. ಈಗ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಏನು ಡಿಸ್ಪ್ಲೇಸ್ ಆಗ್ಬಿಟ್ಟು ನಮ್ಗೆ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಸಿಗುತ್ತೆ, ಅದ್ರ ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಪ್ಯೂರ್ ಕಾಂಪೋನೆಂಟ್ ಬಾಯ್ಲಿಂಗ್ ಪಾಯಿಂಟ್ ನ ಕಂಪೇರ್ ಮಾಡಿದ್ರೆ ಪ್ಯೂರ್ ಕಾಂಪೋನೆಂಟ್ ಅದೇನೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಎರಡು ಕಾಂಪೋನೆಂಟ್ ನ ಮಿಕ್ಸ್ ಮಾಡ್ತೀನಿ, ಎ ಕಾಂಪೋನೆಂಟ್ ಅಂಡ್ ಬಿ ಕಾಂಪೋನೆಂಟ್. ಸೊ ಆ ಎರಡು ಕಾಂಪೋನೆಂಟ್ಗೆ ನಾವು ಟೆಂಪರೇಚರ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎರಡು ಕಾಂಪೋನೆಂಟ್ ಡಿಸ್ಪ್ಲೇಸ್ ಆಗುತ್ತೆ. ಎ ಕಾಂಪೋನೆಂಟ್ ಇಸ್ ಗೋಯಿಂಗ್ ಟು ಡಿಸ್ಪ್ಲೇಸ್ ದ ಬಿ ಅಂಡ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಅಲ್ವಾ. ಡಿಸ್ಪ್ಲೇಸ್ ಆದಾಗ ಎರಡು ಏನ್ ಮಾಡುತ್ತೆ, ಆಫ್ಟರ್ ರೀಚಿಂಗ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ವೇಪರೈಸ್ ಆಗ್ತಾ ಹೋಗುತ್ತೆ, ಅಜಿಯೋಟ್ರೋಪಿಕ್ ಫಾರ್ಮ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಅಲ್ಲಿ ನಮ್ಗೆ ಬಾಯ್ಲಿಂಗ್ ಪಾಯಿಂಟ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಫಾರ್ ಪ್ಯೂರ್ ಕಾಂಪೋನೆಂಟ್ ದ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್, ಪ್ಯೂರ್ ಕಾಂಪೋನೆಂಟ್ಸ್ಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ದ್ಯಾನ್ ದಟ್ ಆಫ್ ದ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂತ ನಾವು ಹೇಳ್ಬೋದು.
ದೆನ್ ಸೆಕೆಂಡ್ ಕಂಡೀಷನ್ ಏನಿದೆ ಅಂತ ಅಂದ್ರೆ ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ವಿತ್ ವಿತ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ಈಗ ವೈಸ್ ವರ್ಸ. ಸೊ ನಾವು ಏನ್ ಎರಡು ಕಾಂಪೋನೆಂಟ್ಸ್ ಅನ್ನ ಮಿಕ್ಸಪ್ ಮಾಡ್ತಾ ಇದ್ದೀವಿ ಅಂಡ್ ದಟ್ ಕಾಂಪೋನೆಂಟ್ಸ್ ಪರ್ಟಿಕ್ಯುಲರ್ಲಿ ವಿ ಕ್ಯಾನ್ ಸೇ ದಟ್ ಯಾವ ಸೊಲ್ಯೂಷನ್ ಮಿಕ್ಸ್ಚರ್ಸ್ ನಮ್ಗೆ ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ, ಯಾವ ಸೊಲ್ಯೂಷನ್ ಮಿಕ್ಸ್ಚರ್ಸ್ ನಮ್ಗೆ ನೆಗೆಟಿವ್ ಡಿವಿಯೇಷನ್ಸ್ ಅನ್ನ ತೋರಿಸುತ್ತೆ. ನಾನು ನಂಬರ್ ಆಫ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ದ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿಚ್ ಶೋಸ್ ನೆಗೆಟಿವ್ ಡಿವಿಯೇಷನ್, ಆ ಮಿಕ್ಸ್ಚರ್ಸ್ ಅನ್ನ ನಾವ್ ಏನ್ ಮಾಡೋಣ, ಬಾಯ್ಲಿಂಗ್ಗೆ ನಾವು ಸಬ್ಜೆಕ್ಟ್ ಮಾಡಿದಾಗ ಅದೇನ್ ಮಾಡುತ್ತೆ, ಅನ್ ಇಂಟರ್ಮೀಡಿಯೇಟ್ ಕಾಂಪೋಸಿಷನ್ ಆಫ್ ಲಿಕ್ವಿಡ್ಸ್ ಹ್ಯಾವಿಂಗ್ ಮಿನಿಮಮ್ ವೇಪರ್ ಪ್ರೆಷರ್. ಸಿ ಅದಕ್ಕೆ ಮಿನಿಮಮ್ ವೇಪರ್ ಪ್ರೆಷರ್ ಇರುತ್ತೆ. ಓಕೆ, ಮಿನಿಮಮ್ ವೇಪರ್ ಪ್ರೆಷರ್ ಇರುತ್ತೆ ಅಂಡ್ ಹೆನ್ಸ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಗಿವ್ಸ್ ದಿಸ್ ಅಸಿಯೋಟ್ರೋಪ್. ಸೊ ನಮ್ಗೆ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರೋಂಥ ಲಿಕ್ವಿಡ್ ಏನ್ ಮಾಡುತ್ತೆ, ನಮ್ಗೆ ಅಸಿಯೋಟ್ರೋಪ್ ಮಿಕ್ಸ್ಚರ್ನ ಕೊಡುತ್ತೆ. ಸಚ್ ಅಸಿಯೋಟ್ರೋಪ್ಸ್ ಹ್ಯಾವ್ ಬಾಯ್ಲಿಂಗ್ ಪಾಯಿಂಟ್ಸ್ ಹೈಯರ್ ದ್ಯಾನ್ ಐದರ್ ದ ಪ್ಯೂರ್ ಕಾಂಪೋನೆಂಟ್. ಸೊ ನಮ್ಗೆ ಏನು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ದು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ ದ್ಯಾನ್ ದಟ್ ಆಫ್ ದ ಪ್ಯೂರ್ ಕಾಂಪೋನೆಂಟ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಕ್ವೈಟ್ ಆಪೋಸಿಟ್ ಟು ದ azeotropic mixture with a minimum boiling point. Okay, so that is about the azeotropic mixtures with minimum boiling point and maximum boiling point. Okay, I hope you understood. Then next I'll move on to the next one, colligative properties. The very important concept, colligative properties in this chapter. Okay, so ಈಗ colligative properties ಅಂತ ಅಂದ್ರೆ ಏನು? See, these are the properties of the solutions. Okay, these are the properties of the solutions which only depends on number of solute particles dissolved in a definite amount of solvent and do not depend on the nature of the solute. Okay, so ಈಗ colligative properties ಅನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಇದು colligative property is nothing but it is a kind of ability to define the solutions. ಸೊ ನಾವು ಸೊಲ್ಯೂಷನ್ ಪ್ರಾಪರ್ಟಿನ ಏನ್ ಮಾಡ್ತೀವಿ, colligative properties ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅಂಡ್ ದೀಸ್ ಪ್ರಾಪರ್ಟೀಸ್ ಡಿಪೆಂಡ್ಸ್ ಓನ್ಲಿ ಆನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಡಿಸಾಲ್ವ್ಡ್ ಇನ್ ಎ ಡೆಫಿನೆಟ್ ಅಮೌಂಟ್ ಆಫ್ ದ ಸಾಲ್ವೆಂಟ್. ಈಗ ಸೊಲ್ಯೂಷನ್ ಅಲ್ಲಿ ನಾವು ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅನ್ನ ಆಡ್ ಮಾಡ್ತಿದೀವಲ್ವಾ. ಸೊ ಈಗ colligative properties ಮೇಜರ್ ಆಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಹೌ ಮೆನಿ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಎ ಸಾಲ್ವೆಂಟ್, definite amount of solvent, and it do not depend on the nature of the solute. So what type of solute ಅನ್ನೋದು ಅದ್ರ ಮೇಲೆ colligative property ನ ನಾವು ಎಕ್ಸ್ಪ್ಲೈನ್ ಮಾಡಲ್ಲ. ಸೊ how many number of solute particles ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗಿದೆ, ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗಿದೆ, ಅದ್ರ ಬೇಸ್ಡ್ ಮೇಲೆ ನಾವೇನ್ ಮಾಡ್ತೀವಿ, colligative properties ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ನೋಡಿ ಇಲ್ಲಿ 1 mole of urea in 1 liter, 1 mole of urea in 1 liter and 1 mole of glucose in 1 liter. ಸೊ ಇದರಲ್ಲಿ ಸೇಮ್ ವ್ಯಾಲ್ಯೂ ಆಫ್ colligative properties ನ ನಾವು ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಎಷ್ಟಿದೆ, 1 mole ಇದೆ. ಅಂಡ್ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಎಷ್ಟಿದೆ, 1 mole ಇದೆ. ಸೊ ಇಲ್ಲಿ ಕಾನ್ಸಂಟ್ರೇಷನ್ ನಂಬರ್ ಆಫ್ ಮೋಲ್ಸ್ ವಿಲ್ ಡಿಪೆಂಡ್ಸ್ ಆನ್ ವಾಟ್, ನಂಬರ್ ಆಫ್ ಮೋಲ್ಸ್ ವಿಲ್ ಡಿಪೆಂಡ್ಸ್ ಆನ್ the colligative properties but not the nature of solute. So what type of solute ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗೋದಿಲ್ಲ. how many number of moles of solute particles we are going to dissolve. So that based on that we are going to define the colligative properties for the particular. Okay, then ಈಗ ಅದರಲ್ಲಿ colligative properties ಅಲ್ಲಿ ನಾವು 4 types of colligative properties ನ ನಾವು ನೋಡ್ಬೋದು. ಸೊ ಯಾವ್ದು ಇಂಪಾರ್ಟೆಂಟ್ಲಿ ವಾಟ್ ಆರ್ ದೋಸ್ colligative properties? ಈ ನೋಡಿ, ಈ colligative properties ನ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ 2 mark ಗೆ ಕೇಳ್ತಾರೆ. ಓಕೆ, ಸೊ ಗಿವ್ ದ ವಾಟ್ ಆರ್ ದ colligative properties of ideal solutions. ಸೊ 2 mark ಕೇಳಿದ್ರೆ ನೀವು ಪಾಯಿಂಟ್ ವೈಸು ಈ 4 ಪ್ರಾಪರ್ಟಿನ ಬರಿಬೇಕಾಗುತ್ತೆ. ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಡೀಟೇಲ್ಡ್ ಆಗಿ ಒಂದ್ ಪ್ರಾಪರ್ಟಿನೂ ನೀವು ಡಿಫೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈಗ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಪ್ರಾಪರ್ಟಿನೇ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಫಸ್ಟ್ ಪ್ರಾಪರ್ಟಿ ಏನಿದೆ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ದ ಫಸ್ಟ್ ಪ್ರಾಪರ್ಟಿ ಇಸ್ ವಾಟ್, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಇದೆ. ಸೆಕೆಂಡ್ ಒನ್, ವೇಪರ್ ಪ್ರೆಷರ್ ಅಂತ ಅಂದ್ರೆ ಆಲ್ರೆಡಿ ನಾವು ಸ್ಟಡಿ ಮಾಡಿದೀವಿ, ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ on the surface of the liquid.
alva. Then elevation in boiling point. Okay, the second property is what? Elevation of boiling point. And third property is depression of freezing point. Third property is what? Depression of freezing point. And fourth property is osmotic pressure. Okay, fourth property is what? Osmotic pressure. So these are the four colligative properties we are going to discuss now. ಸೊ ಈಗ ಅದರಲ್ಲಿ ಫಸ್ಟ್ ಒನ್ ತಗೊಳ್ಳೋಣ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಏನು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್? ಸೊ ನಮ್ಗೆ ಆಲ್ರೆಡಿ ವೇಪರ್ ಪ್ರೆಷರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಲೋಯರಿಂಗ್ ಅಂತ ಅಂದ್ರೆ ಲೋಯರಿಂಗ್ ಈಸ್ ನಥಿಂಗ್ ಬಟ್ ವೇಪರ್ ಪ್ರೆಷರ್ ಕಡಿಮೆ ಆಗ್ತಿದೆ, ರಿಲೇಟಿವ್ಲಿ ಡಿಕ್ರೀಸ್ ಆಗ್ತಿದೆ. Okay, so relative lowering of vapor pressure means what? Vapor pressure is going to relatively decreases. ಈಗ ಯಾವಾಗ ಡಿಕ್ರೀಸ್ ಆಗುತ್ತೆ ವೇಪರ್ ಪ್ರೆಷರು? ವೆನ್ ಎ ನಾನ್ ವಾಲಟೈಲ್ ಸೊಲ್ಯೂಟ್. ಓಕೆ, ಸೊ ವೆನ್ ಎ ನಾನ್ ವಾಲಟೈಲ್ ಸೊಲ್ಯೂಟ್. ಸೊ ಏನು ನಾನ್ ವಾಲಟೈಲ್ ಸೊಲ್ಯೂಟ್ ಅಂತ ಅಂದ್ರೆ ಯಾವ ಸೊಲ್ಯೂಟು ಬೇಗ ಯಾವ ಸೊಲ್ಯೂಟ್, ದ ಸೊಲ್ಯೂಟ್ ವಿಚ್ ಇಸ್ ನಾಟ್ ಅಂಡರ್ಗಾನ್ ಟು ದ ವೇಪರೈಸೇಷನ್ ಪ್ರೋಸೆಸ್, ದಟ್ ವಿ ಕಾಲ್ ಇಟ್ ಆಸ್ ವಾಟ್? ನಾನ್ ವಾಲಟೈಲ್ ಸೊಲ್ಯೂಟ್ ಅಂತ ಹೇಳ್ತೀವಿ. ವೆನ್ ಎ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ಪ್ಯೂರ್ ಸಾಲ್ವೆಂಟ್. ಓಕೆ, ಸೊ ಎವಾಪರೇಟ್ ಆಗದೆ ಇರೋಂಥ ಒಂದು ಸೊಲ್ಯೂಟನ್ನ ನಾವು ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಸೊ ಏನಾಗುತ್ತೆ? ದ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಬಿಕಮ್ಸ್ ಲೆಸ್ ದ್ಯಾನ್ ದಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಓಕೆ, ನೋಡಿ ಇಲ್ಲಿ ಒಂದು ಬೀಕರ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಪ್ಯೂರ್ ಸಾಲ್ವೆಂಟ್ ಇದೆ. ಓಕೆ, ಏನಿದೆ? ಪ್ಯೂರ್ ಸಾಲ್ವೆಂಟ್ ಇದೆ. ಈ ಪ್ಯೂರ್ ಸಾಲ್ವೆಂಟ್ಗೆ ನಾನು ಏನ್ ಆಡ್ ಮಾಡ್ತಿದ್ದೀನಿ? ನಾನ್ ವಾಲಟೈಲ್ ಸೊಲ್ಯೂಟ್ ನ ಆಡ್ ಮಾಡ್ತೀನಿ. ನಾನ್ ವಾಲಟೈಲ್ ಸೊಲ್ಯೂಟ್ ನ ಆಡ್ ಮಾಡ್ತೀನಿ. ಓಕೆ, ಸೊ ಆಡ್ ಮಾಡಿದಾಗ ಏನಾಗುತ್ತೆ ನಮ್ಗೆ? ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಸೊ ಇವೆರಡು ಮಿಕ್ಸಪ್ ಆದಾಗ ನಾವು ಅದಕ್ಕೆ ಟೆಂಪರೇಚರ್ ಅಪ್ಲೈ ಮಾಡ್ತೀವಿ. ಕರೆಕ್ಟ್ನೋ? ಟೆಂಪರೇಚರ್ ಅಪ್ಲೈ ಮಾಡಿದಾಗ ನಮ್ಗೆ ಏನಾಗುತ್ತೆ? ಈಗ ಒಂದು ಬೀಕರ್ ಅಲ್ಲಿ ನಾನು ಒಂದು ಪ್ಯೂರ್ ಸಾಲ್ವೆಂಟ್ ನ ಆಡ್ ಮಾಡಿದ್ದೀನಿ. ಲೆಟಸ್ ಟೇಕ್ ವಾಟರ್ ಅಂತ ತಗೊಳ್ಳೋಣ. ಸೊ ಆ ವಾಟರ್ ಬೀಕರ್ಗೆ ಏನ್ ಮಾಡ್ತೀನಿ? ನಾನ್ ವಾಲಟೈಲ್ ಸೊಲ್ಯೂಟ್ ನ ತಗೊಳ್ತೀನಿ. ಲೆಟಸ್ ಟೇಕ್ ಎನಿ ಆಫ್ ದ ಸಾಲ್ಟ್ ನ ತಗೊಂಡು ಆಡ್ ಮಾಡೋಣ. ಆಡ್ ಮಾಡಿ ಅದನ್ನ ಬಾಯ್ಲ್ ಮಾಡಿದಾಗ ಆಫ್ಟರ್ ರೀಚಿಂಗ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಏನ್ ಮಾಡುತ್ತೆ? ಸಾಲ್ವೆಂಟು ವೇಪರೈಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ವೇಪರೈಸ್ ಆಗೋದು ಯಾವಾಗ ಸ್ಟಾರ್ಟ್ ಮಾಡುತ್ತೆ? ವೇಪರೈಸ್ ಆಗೋದನ್ನು ಸಹ ಡಿಪೆಂಡ್ಸ್ ಅಪಾನ್ ದ ನಾನ್ ವಾಲಟೈಲ್ ಸೊಲ್ಯೂಟ್. ವಾಟ್ ಕೈಂಡ್ ಆಫ್ ಸೊಲ್ಯೂಟ್ ಅನ್ನೋದ್ರ ಬೇಸ್ಡ್ ಮೇಲೆ ಏನಾಗುತ್ತೆ? ಅದು ಅದ್ರ ವೇಪರ್ ಪ್ರೆಷರ್ಸ್ ನ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಸೊ ಈಗ ನಾವು ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ? ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಅನ್ನ ನಾವು P0A ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅನ್ನ ನಾವು ಪ್ರೆಷರ್ ಆಫ್ ಸೊಲ್ಯೂಷನ್ ಅಂತ PS ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ಲೋಯರಿಂಗ್, ದಟ್ ಮೀನ್ಸ್ ವಾಟ್? ಡಿಕ್ರೀಸಿಂಗ್ ಆಫ್ ಲೋಯರ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ದ P0A minus PS ಅಂತ ಬರ್ಕೋಬಹುದಾ? ಓಕೆ, then P0A minus PS is nothing but what? Decreasing or lowering of vapor pressure. Then P0A minus PS divided by P0A with respect to the pure solvent, that is equals to XB ಅಂತ ಬರ್ಕೊಳ್ಳೋಣ. ಓಕೆ, ಅಥವಾ ಇದನ್ನ ನಾವು ಫಸ್ಟ್ ಫಾರ್ಮ್ ಅಲ್ಲಿ ನಾವು ಫಸ್ಟ್ ಏನಂತ ಬರ್ಕೋಬಹುದು? P0A minus PS divided by that is equals to is directly proportional to what? P0A into XB. So this is according to what? Raoult's law. Okay na? So ಇದನ್ನ ನಾವು ಮತ್ತೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ? ಈ ಈಕ್ವೇಶನ್ ಬರುತ್ತೆ. XB is equals to P0A minus PS divided by P0A ಅಂತ ಬರುತ್ತೆ. Then ಈಗ XB is nothing but N2 divided by XB ಅಂದ್ರೆ ಏನು? with respect to component B. ಆಯ್ತಾ? ಸೊ ಈಗ P0A minus PS divided by P0A is equals to N2 divided by N1 plus N2. So mole fraction of component B to the total mole fraction of the both the components ಅಂತ ನಾವು ಹೇಳ್ಬೋದು. Then ಇಲ್ಲಿ for very dilute solution, ಸೊ ಡೈಲ್ಯೂಟ್ ಸೊಲ್ಯೂಷನ್ಗೆ ಏನಾಗುತ್ತೆ? ತುಂಬಾ ಡೈಲ್ಯೂಟೆಡ್ ಸೊಲ್ಯೂಷನ್ದು ಇಲ್ಲಿ N1 will be greater than that of the N2 ಆಗುತ್ತೆ. N1 ವ್ಯಾಲ್ಯೂ ಏನಾಗುತ್ತೆ? N2 ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಗ N2 ಏನಾಗುತ್ತೆ? ನಾವು N2 ನ ನೆಗ್ಲೆಕ್ಟ್ ಮಾಡ್ಬೋದು. ಸೊ that the equation will becomes P0A minus PS divided by P0A is equals to numerator ಅಲ್ಲಿ N2 ಆಗೇ ಇರುತ್ತೆ, because
N2 ವ್ಯಾಲ್ಯೂ ನ್ಯೂಮರೇಟರ್ ಅಲ್ಲಿ N2 ಆಗೇ ಇರುತ್ತೆ, ಡಿನಾಮಿನೇಟರ್ ಅಲ್ಲಿ N2 ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ದ N1 ಆಗಿರೋದ್ರಿಂದ ನಾವು N2 ನ ನೆಗ್ಲೆಕ್ಟ್ ಮಾಡಿ N1 ಅನ್ನ ಬರ್ಕೊಳ್ತೀವಿ. ಓಕೆ, ದಟ್ ಈಸ್ ಕೊಲಿಗೇಟಿವ್ ಪ್ರಾಪರ್ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ N2 ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕೊಲಿಗೇಟಿವ್ ಪ್ರಾಪರ್ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ದ ಕಾಂಪೋನೆಂಟ್ ಬಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ದೆನ್ ನೆಕ್ಸ್ಟ್, ಈಗ by using that formula how to determine the molecular mass of the solute. ಸೊ ಯಾವ ತರ molecular mass of solute ನ find out ಮಾಡೋದು by using relative lowering of vapor pressure expression. See, this is the expression for relative lowering of vapor pressure, or we can also written ಈ ಫಾರ್ಮ್ ಅಲ್ಲೂ ನಾವು ಅದನ್ನ ಬರ್ಕೋಬಹುದು. ಅಂಡ್ ಆಸ್ ದ ಸೊಲ್ಯೂಷನ್ ಇಸ್ ವೆರಿ ಡೈಲ್ಯೂಟ್, ದಟ್ ಈಸ್ N1 is less than that of the ಗ್ರೇಟರ್ ದ್ಯಾನ್ ದಟ್ ಆಫ್ ದ N2 ಆದ್ರೆ N2 ನಾವೇನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೆಗ್ಲೆಕ್ಟ್ ಮಾಡಿದಾಗ ನಮ್ಗೆ ಏನಾಯ್ತು, ಈ ಎಕ್ಸ್ಪ್ರೆಷನ್ ಬರುತ್ತೆ ಅಲ್ವಾ. ಬಟ್ N2 ಅಂತ ಅಂದ್ರೆ ಏನು, W2 ಡಿವೈಡೆಡ್ ಬೈ M2 ಅಂಡ್ N1 is W1 ಡಿವೈಡೆಡ್ ಬೈ M1. ಸೊ ಅಂದ್ರೆ ವೆಯ್ಟ್ ಆಫ್ the component with respect to B divided by molar mass of the component with respect to B, and weight of component with respect to A, and molar mass of component with respect to A ಅಂತ ನಾವು ಹೇಳ್ಬೋದು. ಸೊ N2 and N1 place ಅಲ್ಲಿ ನಾವು W2 by M2 and N1 is equals to W1 by M1 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ದೆನ್ ಈಗ ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು, ಈ ಎಕ್ಸ್ಪ್ರೆಷನ್ ಅಲ್ಲಿ P0A minus PS divided by P0A is equals to N2 is nothing but what, W2 divided by M2 ಅಲ್ವಾ. N2 is nothing but W2 by M2. then N1 is what, W1 by M1. ನ್ಯೂಮರೇಟರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. or this expression can also be written as P0A minus PS divided by P0A, that is equals to W2 by M2 into M1 by W1. ಸೊ ಇದೇನಾಗುತ್ತೆ, ನ್ಯೂಮರೇಟರ್ಗೆ ಹೋಗುತ್ತೆ, ಆವಾಗ ನಮಗೆ M1 ನ್ಯೂಮರೇಟರ್ ಅಲ್ಲಿ ಬರುತ್ತೆ, ದೆನ್ ಡಿನಾಮಿನೇಟರ್ ಅಲ್ಲಿ W1 ಬರುತ್ತೆ. ಓಕೆ, ಸೊ this formula is used only when the solution is very dilute. ಓಕೆ, ಸೊ ಯಾವಾಗ ಸೊಲ್ಯೂಷನ್ ತುಂಬಾ ಡೈಲ್ಯೂಟ್ ಆಗಿರುತ್ತೆ ಆಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಸ್ ಲೆಸ್ ದ್ಯಾನ್ 5%. ಸೊ ಈಗ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಲೆಸ್ ದ್ಯಾನ್ 5%, ಓನ್ಲಿ ಫಾರ್ ದಟ್ ಸೊಲ್ಯೂಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, then if the concentration is more than 5%, okay, so concentration of the solution ತುಂಬಾ ಡೈಲ್ಯೂಟ್ ಆಗಿದ್ದಾಗ ಅಂಡ್ ಆಲ್ಸೋ 5% ಗಿಂತ ಕಡಿಮೆ ಇದ್ದಾಗ ನಾವೇನ್ ಮಾಡ್ತೀವಿ, ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಓಕೆ, ಸೊ ಇಫ್ ಇನ್ ಕೇಸ್ ಏನಾದ್ರು ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ವಿಲ್ ಬಿ ಮೋರ್ ದ್ಯಾನ್ ದಟ್ ಆಫ್ ದ 5% ಇದ್ರೆ ವಿ ಕೆನಾಟ್ ನೆಗ್ಲೆಕ್ಟ್ N2. ಸೊ ನಾವು ಸ್ಮಾಲ್ N2 ವ್ಯಾಲ್ಯೂನ ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಇದರಲ್ಲಿ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಗ ಏನಾಗುತ್ತೆ, in comparison to the N1. okay, so that the equation is that will becomes what, P0A minus PS by P0A is equals to N2 by N1 plus 2 ಹಾಗೆ ರಿಟೈನ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಇಲ್ಲಿ ನಾವು N2 ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ, ಬಿಕಾಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ವಿಲ್ ಬಿ ಮೋರ್ ದ್ಯಾನ್ 5% ಆದ್ರೆ. ಓಕೆ, ಸೊ ದೆನ್ ಆಗ N2 ನ ನೆಗ್ಲೆಕ್ಟ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಆಫ್ N1 ನಾವು ಲೆಸ್ ಇದೆ ಅಂತ in next step ನಾವೇನ್ ಮಾಡ್ಬೋದು, this is the this one previous mathematical expression. So this equation can also be written as P0A minus PS by PS, P0A minus PS divided by PS is equals to N2 total pressure ಅಂತ ತಗೊಳ್ಳೋಣ. total pressure is equals to N2 divided by N1. N2 divided by N1. ಈ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಯಾವಾಗ, when the concentration of solution will be more than that of the 5% ಇದ್ದಾಗ. ಓಕೆ, ದೆನ್ ಇದಕ್ಕೆ ನಾವು ಟೇಕಿಂಗ್ ರೆಸಿಪ್ರೋಕಲ್ ಆನ್ ದ ಬೋತ್ ದ ಸೈಡ್ಸ್. ಸೊ ಇದಕ್ಕೆ ನಾವು ರೆಸಿಪ್ರೋಕಲ್ ಅನ್ನ ತಗೊಂಡಾಗ ಎರಡೂ ಸೈಡ್ ಏನಾಗುತ್ತೆ, P0A ಮೇಲೆ ಬರುತ್ತೆ. ಸೊ ದಿಸ್ ಇಸ್ ನಾಟ್
PS, this is P naught A, make it as P naught A ಆಯ್ತಾ. P naught A minus PS by P naught A is equals to N2 by N1. ದೆನ್ ಇದಕ್ಕೆ ರೆಸಿಪ್ರೋಕಲ್ ತಗೊಂಡ್ರೆ ಎರಡು ಸೈಡು ಪಿ ನಾಟ್ ಎ ಮೈನಸ್ ಪಿ ನಾಟ್ ಎ ಇದು ಮೇಲೆ ಹೋಗುತ್ತೆ, ನ್ಯೂಮರೇಟರ್ಗೆ ಹೋಗುತ್ತೆ, ಇದು ಡಿನಾಮಿನೇಟರ್ಗೆ ಬರುತ್ತೆ ರೆಸಿಪ್ರೋಕಲ್ ಅಂತ ಅಂದ್ರೆ. ಅಂಡ್ ಇಲ್ಲೇನಾಗುತ್ತೆ, ಇದು ಅಷ್ಟೇ, ಈ ಬೋತ್ ದ ಟರ್ಮ್ಸ್ ನ್ಯೂಮರೇಟರ್ಗೆ ಹೋಗುತ್ತೆ, N2 ಡಿನಾಮಿನೇಟರ್ಗೆ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ವಾಟ್, ಮೇಲೆ ಪಿ ನಾಟ್ ಎ ಹೋಗುತ್ತೆ, ಈ ಎರಡು ಟರ್ಮು ಡಿನಾಮಿನೇಟರ್ಗೆ ಬರುತ್ತೆ, ಈಸ್ ಈಕ್ವಲ್ಸ್ ಟು N1 ಮೇಲೆ ಹೋಗುತ್ತೆ ಅಂಡ್ N2 ಕೆಳಗಡೆ ಬರುತ್ತೆ ಪ್ಲಸ್ 1. ಸಿ ಇದರಲ್ಲಿ ಕಾಮನ್ ತಗೊಂಡ್ರೆ ನಾವು ಈ ಎಕ್ಸ್ಪ್ರೆಷನ್ಸ್ ನ ಡಿರೈವ್ ಮಾಡ್ಬೋದು. ದೆನ್ ಪಿ ನಾಟ್ ಎ ಡಿವೈಡೆಡ್ ಬೈ ಪಿ ನಾಟ್ ಎ ಮೈನಸ್ ಪಿ ಎಸ್, ಈ ಪ್ಲಸ್ 1 ಅನ್ನ ಈ ಕಡೆ ಲೆಫ್ಟ್ ಸೈಡ್ ತಗೊಂಡ್ರೆ -1 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು N1 by N2. ದೆನ್ ಈಗ ಇದಕ್ಕೆ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಏನಾಯ್ತು, ಪಿ ನಾಟ್ ಎ ಹಾಗೆ ಇರುತ್ತೆ, ಮೈನಸ್ ಪಿ ನಾಟ್ ಎ ಮೈನಸ್, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪಿ ನಾಟ್ ಎ ಮೈನಸ್ ಪಿ ಎಸ್ ಅಂತ ಆಯ್ತು, ಡಿವೈಡೆಡ್ ಬೈ ಪಿ ನಾಟ್ ಎ ಮೈನಸ್ ಪಿ ಎಸ್ ಇಸ್ ಈಕ್ವಲ್ಸ್ ಟು N1 by N2. Then next we have P naught A gets cancel ಆಗುತ್ತೆ. Then minus into minus becomes plus. Then PS in numerator divided by P naught A minus PS in denominator, that is equals to N1 by N2. So or also we can also written in terms of P naught A. ಸೊ ಈಗ ಇದನ್ನ ನಾವು ರೆಸಿಪ್ರೋಕಲ್ ನ ತಗೊಂಡಾಗ ಫಾರ್ ಬೋತ್ ದ ಸೈಡ್ಸ್ ಪಿ ನಾಟ್ ಎ ಇದು ನ್ಯೂಮರೇಟರ್ ಬರುತ್ತೆ, ಕರೆಕ್ಟ್ ನೋ. ದಿಸ್ ಟರ್ಮ್ ವಿಲ್ ಕಮ್ಸ್ ಟು ದ ನ್ಯೂಮರೇಟರ್ ಅಂಡ್ ದಿಸ್ ಟರ್ಮ್ ವಿಲ್ ಕಮ್ಸ್ ಟು ದ denominator. Okay, then the equation will becomes like this. Okay, so ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, molecular mass of a solute ನ ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, then next slide go on. Second property of the ideal solution is elevation of boiling point, which is represented by delta TB. Elevation of boiling point. The boiling point of a liquid is the temperature at which it boils, or the temperature at which vapor pressure of the liquid is equals to the atmospheric pressure is called as elevation of boiling point. Okay, so elevation of boiling point is nothing but what? So the liquid molecule ಯಾವ temperature ಅಲ್ಲಿ boil ಆಗುತ್ತೆ, ಓಕೆನಾ, ಅಂಡ್ ಯಾವ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಟು ವೇಪರೈಸ್ ಅಟ್ ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ವಿಲ್ ಬಿ ಈಕ್ವಲ್ಸ್ ಟು ದ ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ. ಆ ಪಾಯಿಂಟ್ ಅನ್ನ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ನೋಡಿ ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್, ಇದು ಪ್ಯೂರ್ ಸಾಲ್ವೆಂಟ್ ವಾಟರ್ TB ನಾಟ್ ಅಂದ್ರೆ ಎಲಿವೇಶನ್ ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್, pure solvent boiling point, and it is denoted by the symbol elevation of boiling point is delta TB. Okay, so ಇಲ್ಲಿ ಪ್ಯೂರ್ ಸಾಲ್ವೆಂಟು T0B is equals to ನಾವು 100°C ಇರೋದನ್ನ ನೋಡ್ಬೋದು. ಇದಕ್ಕೆ ನಾವು ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ಆಡ್ ಮಾಡಿದಾಗ ನಮಗೆ ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತೆ. ಸೊ when non-volatile solute is added to the volatile solvent, that means water, vapor pressure of the solution ಏನಾಗುತ್ತೆ, decrease ಆಗುತ್ತೆ. So total pressure will be less than that of the pure component ಅಂತ ಹೇಳ್ಬೋದು. ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನಾವು ನಾನ್ ವಾಲಟೈಲ್ ಸೊಲ್ಯೂಟ್ ನೋಡಿ, ಈ ನಾನ್ ವಾಲಟೈಲ್ ಸೊಲ್ಯೂಟ್ ನ ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಆಡ್ ಮಾಡಿ ಟೆಂಪರೇಚರ್ ನ ಸಪ್ಲೈ ಮಾಡಿದ್ರೆ ಅದಕ್ಕೆ ಅದೇನಾಗುತ್ತೆ, ಆಫ್ಟರ್ ರೀಚಿಂಗ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಇಟ್ ಈಸ್ ಗೋಯಿಂಗ್ ಟು ವೇಪರೈಸ್ ಅಲ್ವಾ. ಸೊ ವೇಪರೈಸ್ ಆದಾಗ ಅಲ್ಲಿ ಏನಾಗುತ್ತೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂಡ್ ಇನ್ನೊಂದು ಕಂಡೀಷನ್ ಏನು, ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ದ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ನೌನ್ ಆಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ ಏನ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುತ್ತೆ ಆಫ್ಟರ್ ರೀಚಿಂಗ್ ಇಟ್ಸ್ ವೇಪರ್ ಪ್ರೆಷರ್, ಆ ಇನ್ಕ್ರೀಸ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ನಾವೇನಂತ ಹೇಳ್ತೀವಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. Elevation in boiling point is represented by the mathematical expression delta TB is equals to TB minus T0B.
Okay, delta TB is equals to TB minus T naught B, where TB is boiling point of the solute. Okay, TB is what? Boiling point of the solute, and T naught B is the boiling point of the pure solvent. Okay, T naught B is the boiling point of the pure solvent ಅಂತ ಹೇಳ್ತೀವಿ. So this expression is very very important for exam. In for problems ಅಲ್ಲಿ ನಮಗೆ ಈ ಫಾರ್ಮುಲಾ ಯೂಸ್ ಆಗುತ್ತೆ. ದೆನ್ ಈಗ ಅದಕ್ಕೆ ನಾವು ಒಂದು ಗ್ರಾಫ್ ನೋಡೋಣ. ಯಾವ ರೀತಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತೆ. ಪ್ಲಾಟ್ ಆಫ್ ವೇರಿಯೇಷನ್ ಇನ್ ವೇಪರ್ ಪ್ರೆಷರ್ ಅಂಡ್ ದ ಟೆಂಪರೇಚರ್. ನೋಡಿ, ಅಲಾಂಗ್ ಎಕ್ಸ್ ಆಕ್ಸಿಸ್, ಸೊ ಇದು ಎಕ್ಸ್ ಆಕ್ಸಿಸ್ ಟೆಂಪರೇಚರ್ ತಗೊಂಡಿದೀವಿ, ಅಲಾಂಗ್ ವೈ ಆಕ್ಸಿಸ್ ನಾವು ವೇಪರ್ ಪ್ರೆಷರ್ ನ ತಗೊಂಡಿದೀವಿ ಅಟ್ 1 atmospheric ಪ್ರೆಷರ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ, ಸೊಲ್ಯೂಟ್ ನ ನಾವು ನಾನ್ ವಾಲಟೈಲ್ ಸೊಲ್ಯೂಟ್ ನ ಏನ್ ಮಾಡ್ತಿದೀವಿ, ವಾಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡ್ತಿದೀವಿ. ಓಕೆ, ಇದು ಸಾಲ್ವೆಂಟ್ ಕಾನ್ಸಂಟ್ರೇಷನ್ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗೋದು ವಿತ್ ರೆಸ್ಪೆಕ್ಟ್ ಟು ದ ಟೆಂಪರೇಚರ್. ಸಿ ಇನಿಷಿಯಲಿ ನೋಡಿ, ಇನಿಷಿಯಲಿ ಕಡಿಮೆ ಇರುತ್ತೆ. ದೆನ್ ಆಸ್ ವಿ ಆನ್ ಆಡಿಂಗ್ ದ ನಾನ್ ವಾಲಟೈಲ್ ಸೊಲ್ಯೂಟ್, ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ಆಡ್ ಮಾಡಿದ್ದಾದ್ಮೇಲೆ ಸೊಲ್ಯೂಟ್ ಕರ್ವ್ ನೋಡಿ ಯಾವ ರೀತಿ ರೈಸ್ ಆಗ್ತಿದೆ ಅಲ್ವಾ, ಈ ತರ ರೈಸ್ ಆಗ್ತಿದೆ ಸೊಲ್ಯೂಟ್ ಕರ್ವ್, ಸಾಲ್ವೆಂಟ್ ಕರ್ವ್. ಓಕೆ, ಸೊ ಈಗ ನಾನ್ ವಾಲಟೈಲ್ ಸಾಲ್ವೆಂಟ್ ಜಸ್ಟ್ ದಿಸ್ ಇಸ್ ವಾಟ್ ದ ಸಾಲ್ವೆಂಟ್ ಕರ್ವ್. ಮತ್ತೆ ನಾವು ಈ ಸಾಲ್ವೆಂಟ್ ಗೆ ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ಆಡ್ ಮಾಡಿದಾಗ ನೋಡಿ ಇಲ್ಲಿ ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತಲ್ವಾ. ಸೊಲ್ಯೂಷನ್ ಫಾರ್ಮೇಶನ್ ಆದ್ಮೇಲೆ ಆಫ್ಟರ್ ರೀಚಿಂಗ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಇಟ್ ಈಸ್ ಗೋಯಿಂಗ್ ಟು vapor pressure of the solution is going to decrease and boiling point of the solution is going to increases ಅಲ್ವಾ. ಸೊ ಈಗ ಸೊಲ್ಯೂಷನ್ ನೋಡಿ ಕಾನ್ಸಂಟ್ರೇಷನ್ ಯಾವ ತರ ಇನ್ಕ್ರೀಸ್, ಕಾನ್ಸಂಟ್ರೇಷನ್ ಅಲ್ಲ ಸಾರಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ is going to increase. Okay, this is the curve. So the difference of ನೋಡಿ, the difference of these two curves na ನಾವು delta TB ಅಂತ ಕರಿತೀವಿ. Okay, the boiling point of the solvent to the boiling point of the pure that boiling point of the solution to the boiling point of the pure solvent, solute and pure solvent, we call it as delta. The increase in boiling point is known as elevation in boiling point anta ಹೇಳ್ತೀವಿ. Okay, so then this is the graph for the elevation of boiling point. Then next we have how to determine the molecular mass. ಸೊ ಈಗ ಇದಕ್ಕೆ ನಾವು ಇದರಲ್ಲಿ ನಮಗೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ is directly proportional to the number of particles of the solute in the solution. So solution ಅಲ್ಲಿ how many number of particles ಇದೆ, that is directly proportional to the elevation in boiling point ಅಂತ ನಾವು ಹೇಳ್ತೀವಿ. Okay, so how many number of solute particles are going to dissolve in a solvent, that is directly proportional to the elevation in boiling point ಅಂತ ನಾವು ಡಿಫೈನ್ ಮಾಡಬಹುದು. That means what, delta TB is directly proportional to the small m and delta TB is equals to, ನಾವು ಈ proportionality constant ಅನ್ನ ರಿಮೂವ್ ಮಾಡಿದ್ರೆ delta TB is equals to KB into m ಅಂತ ಹೇಳ್ತೀವಿ, where m is molality, m is what, molality, KB is molar elevation constant ಅಂತ ಹೇಳ್ತೀವಿ, or ebullioscopic constant ಅಂತ ಹೇಳ್ತೀವಿ. Okay, so 1 mark question ಅಲ್ಲಿ they'll ask ebullioscopic constant means like that. Okay, so ಈಗ KB for elevation boiling point of water is 0.52 ಕಿಲೋ ಕೆಜಿ ಪರ್ ಮೋಲ್ ಇರುತ್ತೆ. ಓಕೆ, ಈಗ ನೋಟ್, ಸೊ ನೋಡಿ ಈ ಫಾರ್ಮುಲಾ ಏನಿದೆ, ದಿಸ್ ಫಾರ್ಮುಲಾ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. KB is equals to R into M1 into T naught square by 1000 into delta H vaporization. So ಇದರಲ್ಲಿ R is a gas constant ಅಂತ ಹೇಳ್ತೀವಿ, M1 ನ molar mass of a solute ಅಂತ ಡಿಫೈನ್ ಮಾಡ್ತೀವಿ, T naught ಅನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂತ ಹೇಳ್ತೀವಿ, ದೆನ್ ಡೆಲ್ಟಾ H ವೇಪರ್ಸ್ ಅನ್ನ ನಾವು ಮೋಲಾರ್ ಹೀಟ್ ಆಫ್ ವೇಪರೈಸೇಷನ್ ಆಫ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಓಕೆ, ದೆನ್ ಇಫ್ ಇದರಲ್ಲಿ ನಾವು ಎಂ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಂಡು ಅಂಡ್ ಡೆಲ್ಟಾ ಟಿ ಬಿ ವ್ಯಾಲ್ಯೂನ, ಓಕೆ, ಡೆಲ್ಟಾ ಟಿ ಬಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಕೆ ಬಿ ಅಂತ ಆಗುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ದ ಚೇಂಜ್ ಇನ್ the boiling point, elevation in boiling point is directly proportional to the ebullioscopic constant, Kb, molar elevation constant. So molar elevation constant is defined as, so hagidre what is the meaning of this molar elevation constant? It is defined as the elevation in boiling point
when 1 mole of the solute is dissolved in 1 kg of the solvent. Okay, so ನಾವು ಇದಕ್ಕೆ ನೀವು ಮೊಲಾಲಿಟಿ ಡೆಫಿನೇಷನ್ ನೆನ್ಪಿಟ್ಕೊಂಡಿದ್ರು ಸಹ ಯು ಕ್ಯಾನ್ ಈಸಿಲಿ ರೈಟ್ ವಾಟ್ ಡೆಫಿನೇಷನ್ ಫಾರ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ 1 mole of the solute will be dissolved in 1 kg of the solvent ಆದ್ರೆ ಅದನ್ನ ನಾವು ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಥವಾ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಸೊ ಯೂನಿಟ್ ಆಫ್ KB. ಸೊ ಸಿ ನೋಡಿ, ಈ ತರ ಟೈಪ್ ಆಫ್ ಕ್ವಶನ್ಸ್ ಎಲ್ಲ ನಿಮ್ಗೆ CTL ಕೇಳ್ತಾರೆ. ಸೊ KB is equals to delta TB divided by M ಅಂತ ಹೇಳ್ತೀವಿ. ಸೊ delta TB is having the unit kilo divided by mole per kg is the unit for mass. Okay, then ಈಗ that is equals to ನಮಗೆ ಡಿನಾಮಿನೇಟರ್ ಅಲ್ಲಿ ಮೋಲ್ ಪರ್ ಕೆಜಿ ಇದೆ, ಸೊ ಅದನ್ನ ನಾವು ಪರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕಿಲೋ ಇಂಟು kg per mole ಅಥವಾ ಡಿಗ್ರಿ ಸೆಲ್ಸಿಯಸ್, ಸಾರಿ ನಾಟ್, ದಿಸ್ ಇಸ್ ನಾಟ್ ಕಿಲೋ. ಟೆಂಪರೇಚರ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್ ಅಲ್ವಾ. ಸೊ ಡಿಗ್ರಿ ಸೆಲ್ಸಿಯಸ್ ಯೂನಿಟ್ ಅಥವಾ ಕೆಲ್ವಿನ್. ಸೊ ದಿಸ್ ಇಸ್ ವಾಟ್ ಕೆಲ್ವಿನ್ kg per mole, ಕೆಲ್ವಿನ್ kg per mole. ಓಕೆ, ಕೆಲ್ವಿನ್ ಪರ್ ಮೀಟರ್, ಕೆಲ್ವಿನ್ ಪರ್ ಮೀಟರ್ ಅಥವಾ ಡಿಗ್ರಿ ಸೆಲ್ಸಿಯಸ್ ಪರ್ ಮೀಟರ್ ಅಂತ ಹೇಳ್ತೀವಿ, ಅಥವಾ ಕೆಲ್ವಿನ್ kg ಪರ್ ಮೋಲ್ ಆರ್ ಡಿಗ್ರಿ ಸೆಲ್ಸಿಯಸ್ kg ಪರ್ ಮೋಲ್ ಅಂತಾನು ನಾವು ಡಿಫೈನ್ ಮಾಡ್ಬೋದು. ದೆನ್ ಈಗ ಬೈ ಕನ್ಸಿಡರಿಂಗ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, by considering elevation in boiling point, how to determine the molecular mass of the solute. ನೋಡಿ, ಈ ಫಾರ್ಮುಲಾನು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಫಸ್ಟ್ ಪ್ರಾಪರ್ಟಿ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ is important, and determination of molecular mass of a solute is also important. See, final expression we have here, M2 is equals to 1000 into KB into W2 divided by delta TB into W1 ಅಂತ ಇದೆ. ಸೊ ಇದು ಯಾವ ರೀತಿ ಬಂತು ಎಕ್ಸ್ಪ್ರೆಷನ್ನು? ಸೊ ನಾವು ಡೆಲ್ಟಾ TB is directly proportional to KB into M ಅಂತ ಹೇಳಿದೀವಿ. ಸೊ where M is equals to number of moles of solute divided by weight of the solvent in kg ಅಲ್ವಾ. ಸೊ ಈಗ ಅದಕ್ಕೆ ನಾವು ನೋಡಿ, ಮೊಲಾಲಿಟಿ is equals to, this is ಮೊಲಾಲಿಟಿ ಡೆಫಿನೇಷನ್, W2 divided by M2 whole divided by W1 into 1000 is the molality expression. That is equals to small m is equals to W2 by M2 into 1000 divided by W1. Okay, molality expression. See, ಈ molality expression ಅನ್ನ ನಾವು ಈ m place ಅಲ್ಲಿ substitute ಮಾಡೋಣ. This is m is small m is what? Molality. m place ಅಲ್ಲಿ substitute ಮಾಡಿದ್ರೆ we will get what? See, we will get in this expression, if we substitute, so this is m. Okay, if we substitute a molality expression, we will get KB, delta TB is equals to KB, will write as it is, proportionality constant, into W2 divided by M2 into 1000 divided by W1. So this is mathematical expression which is very important for exam, for problems solving. Okay, then ಈಗ ಈ ಎಕ್ಸ್ಪ್ರೆಷನ್ ಅಲ್ಲಿ ನಾವೇನ್ ಮಾಡೋಣ? ಓಕೆ, ನಾವೇನ್ ಫೈಂಡ್ ಔಟ್ ಮಾಡ್ತಿರೋದು ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಅಲ್ವಾ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಈಸ್ ಹ್ಯಾವಿಂಗ್ ದ ಸಿಂಬಲ್ M2. ಓಕೆ, M2 ಇಸ್ ದ ಮಾಲಿಕ್ಯುಲರ್ ಮಾಸ್ ಸಿಂಬಲ್. ಸೊ ಇದನ್ನ ನಾವು ಲೆಫ್ಟ್ ಸೈಡ್ಗೆ ತಗೊಂಡ್ರೆ ಏನಾಯ್ತು? ಲೆಫ್ಟ್ ಸೈಡ್ M2 ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು, ನ್ಯೂಮರೇಟರ್ ಅಲ್ಲಿ 1000 ಇದೆ ಅಲ್ವಾ, ನ್ಯೂಮರೇಟರ್ ಅಲ್ಲಿ 1000 ಇದೆ, KB ಇದೆ ನ್ಯೂಮರೇಟರ್ ಅಲ್ಲಿ, KB ಬರ್ಕೊಳ್ಳೋಣ. ದೆನ್ W2 ನ್ಯೂಮರೇಟರ್ ಅಲ್ಲಿ ಇದೆ, ಅದನ್ನು ಬರ್ಕೊಳ್ಳೋಣ. ಓಕೆ, ಡಿವೈಡೆಡ್ ಬೈ ಲೆಫ್ಟ್ ಸೈಡ್ ಡೆಲ್ಟಾ TB ಇದೆ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ M2ಗೆ ಇಂಟು W1. ಓಕೆ, ಸೊ ಈಗ M2 ಅಂದ್ರೆ ಏನು? ಮೋಲಾರ್ ಮಾಸ್ ಆಫ್ ಎ ಸೊಲ್ಯೂಟ್. ಓಕೆ, ಆರ್ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು? ಕೊಟ್ಟಿರೋ ಗಿವನ್ ಡೇಟಾ ಬೇಸ್ಡ್ ಮೇಲೆ ನಾವು ಈ ಫಾರ್ಮುಲಾನ ಬರ್ಕೋಬೇಕಾಗುತ್ತೆ. ಓಕೆ, if weight of solvent taken in kg, so kgs ಅಲ್ಲಿ weight of solvent ತಗೊಂಡಿದ್ರೆ M2 is equals to KB into W2 divided by delta TB into 1. ಅಂದ್ರೆ ಇಲ್ಲಿ 1000 ಗ್ರಾಮ್ ಅಂತ ಇದೆ. ಸೊ ನಾವು ಏನ್ ಮಾಡ್ತೀವಿ? ಕೆಜಿಸ್ ಅಲ್ಲಿ ತಗೊಂಡಿದ್ರೆ, ಇಸಿ ಈಗ ಡೆಫಿನೇಷನ್ ಏನ್ ಹೇಳುತ್ತೆ? ಮೊಲಾಲಿಟಿ 1 kg ಆರ್ 1000 ಗ್ರಾಮ್ ಅಂತ ಹೇಳುತ್ತೆ. ಸೊ ಈಗ 1000 ಪ್ಲೇಸ್ ಅಲ್ಲಿ ನಾವು 1 ಅಂತ ತಗೊಳ್ತೀವಿ. ಸೊ 1 into KB into W2 divided by delta TB into W1. So where W2 is weight of solute and W1 is weight of a solvent in grams ಅಂತ ನಾವು ಹೇಳ್ಬೋದು. ಓಕೆ, ಸೊ ಈಗ
ಇದರಲ್ಲಿ ಸೆಕೆಂಡ್ ಪ್ರಾಪರ್ಟಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಡೆಫಿನೇಷನ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಓಕೆ, ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಇಂಪಾರ್ಟೆಂಟು, ಅದರ ಡೆಫಿನೇಷನ್ ಯು ಜಸ್ಟ್ ಗೋ ಥ್ರೂ. ಓಕೆನಾ, ಅಂಡ್ ವಾಟ್ ಈಸ್ ಅ ಯೂನಿಟ್ ಆಫ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಡಿಫೈನ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕೇಳ್ತಾರೆ. ದೆನ್ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಆಲ್ಸೋ ದೆಲ್ ಆಸ್ಕ್. ಓಕೆ, ಬೋತ್ ದ ಫಾರ್ಮುಲಾಸ್ ಆರ್ ಇಂಪಾರ್ಟೆಂಟ್. ದೆನ್ ಈಗ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. Okay, depression of freezing point. Okay, so freeze is nothing but what? Melting. Okay, so if the solute particles or substances are going to melt, that we can call it as freeze ಅಂತ ನಾವು ಹೇಳ್ಬೋದು. ಡಿಪ್ರೆಷನ್ ಅಂತ ಅಂದ್ರೆ ಡಿಕ್ರೀಸಸ್ ಅಂತ. ಓಕೆ, ಡಿಪ್ರೆಷನ್ ಮೀನ್ಸ್ ವಾಟ್? ಡಿಕ್ರೀಸಿಂಗ್. ಸಿ ಇಲ್ಲಿ ಏನಿದೆ, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಅಂದ್ರೆ ಏನು? ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ದ ಟೆಂಪರೇಚರ್. ಫ್ರೀಸಿಂಗ್ ಪಾಯಿಂಟ್ ಆಫ್ ಎ, ಸೊ ಏನು ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು? ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ಲಿಕ್ವಿಡ್ ಮಾಲಿಕ್ಯೂಲು ಯಾವ ಪಾಯಿಂಟ್ ಅಲ್ಲಿ, ಯಾವ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಅದು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ, ಅಥವಾ ಅಟ್ ವಾಟ್ ಪಾಯಿಂಟ್, ಅಟ್ ವಾಟ್ ಟೆಂಪರೇಚರ್ ದ ಲಿಕ್ವಿಡ್ ಇಸ್ ಗೋಯಿಂಗ್ ಟು ಗೆಟ್ ಬಾಯ್ಲ್. ಸೊ ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಲಿಕ್ವಿಡ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು? ಅಟ್ ವಾಟ್ ಟೆಂಪರೇಚರ್ ದ ಸಬ್ಸ್ಟೆನ್ಸಸ್ ಆರ್ ಗೋಯಿಂಗ್ ಟು ಗೆಟ್ ಫ್ರೀಸ್. ಓಕೆನಾ, ಸೊ ಅದನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್? ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಈಗ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು? ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ the solid and the liquid forms of the substance are in equilibrium. So freezing ಅಂದ್ರೆ ಏನು? the solid ಮತ್ತೆ liquid forms of the substances ಏನಾಗುತ್ತೆ? ಈಕ್ವಿಲಿಬ್ರಿಯಂ ಸ್ಟೇಜ್ ಅಲ್ಲಿ ಇರುತ್ತೆ. ಸಾಲಿಡ್ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ, ಮತ್ತೆ ಲಿಕ್ವಿಡ್ ಎಗೈನ್ ಸಾಲಿಡ್ ಆಗ್ಬೇಕು ಅಂತ ಅಂದ್ರೆ ಲಿಕ್ವಿಡ್ ಅನ್ನ ನಾವು ಫ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪಾಯಿಂಟ್ ಅನ್ನ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆ, ನೋಡು ಇಲ್ಲಿ ಲಿಕ್ವಿಡ್ ಸಾಲ್ವೆಂಟ್ ಇದೆ, ಅದು ಇರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ, ಒಂದು ಸಾಲಿಡ್ ಸಾಲ್ವೆಂಟ್ ಆಗುತ್ತೆ, ಮತ್ತೆ ಸಾಲಿಡ್ ಸಾಲ್ವೆಂಟ್ ನಮ್ಗೆ ಲಿಕ್ವಿಡ್ ಸಾಲ್ವೆಂಟ್ ಆಗಿ ಬರುತ್ತೆ. ಸೊ ಈಗ ಲಿಕ್ವಿಡ್ ವಾಟರು ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಟೆಂಪರೇಚರ್ ಅಲ್ಲಿ? 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ. ಓಕೆನಾ, ದೆನ್ ದ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಅಂಡ್ ಲಿಕ್ವಿಡ್ ಫಾರ್ಮ್ ಆಫ್ ಎ ಸಬ್ಸ್ಟೆನ್ಸ್ ಹ್ಯಾವ್ ದ ಸೇಮ್ ವೇಪರ್ ಪ್ರೆಷರ್. ಸೊ ಯಾವ ಟೆಂಪರೇಚರ್, the temperature at which solid and the liquid forms of the substances which have the same vapor pressure. So solid substance ಮತ್ತೆ liquid substances ಎರಡಕ್ಕೂ ಸಹ ಏನು? ಸೇಮ್ ವೇಪರ್ ಪ್ರೆಷರ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು ಒಂದು ಟೆಂಪರೇಚರ್ ಅಲ್ಲಿ. ದೆನ್ ವೆನ್ ಎ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಆಡೆಡ್ ಟು ಎ ಪ್ಯೂರ್ ಸಾಲ್ವೆಂಟ್, ಒಂದು ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ವಾಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಸಾಲ್ವೆಂಟ್ ಇನ್ ಸೊಲ್ಯೂಷನ್ ಆರ್ ವೇಪರ್ ಪ್ರೆಷರ್ಸ್ ಆಫ್ ಎ ಸೊಲ್ಯೂಷನ್ ಗೆಟ್ಸ್ ಡಿಕ್ರೀಸ್ಡ್. ಸೊ ಇಲ್ಲಿ ಏನ್ ಮಾಡ್ತಿದೀವಿ ನಾವು? ಒಂದು ವಾಲಟೈಲ್ ಸಾಲ್ವೆಂಟ್ ನ ತಗೋತಿದೀವಿ, ನಾನ್ ವಾಲಟೈಲ್ ಸೊಲ್ಯೂಟ್ ನ ಅದರಲ್ಲಿ ಆಡ್ ಮಾಡಿದಾಗ ಏನಾಗುತ್ತೆ? ಟೆಂಪರೇಚರ್ ನ ಸಪ್ಲೈ ಮಾಡ್ತೀವಿ, ಬಾಯ್ಲ್ ಆಗುತ್ತೆ. ಸೊ ಬಾಯ್ಲ್ ಆದ್ಮೇಲೆ ಏನಾಗುತ್ತೆ? ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಇನ್ ದ ಸೊಲ್ಯೂಷನ್ ಗೆಟ್ಸ್ ಡಿಕ್ರೀಸಸ್. ಓಕೆ, ಪಾರ್ಷಿಯಲ್ ಪ್ರೆಷರ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದೆನ್ vapor pressure of a solution to that of solid solvent, the solution is required to be cooled. So ಈಗ ಮತ್ತೆ ಆ ಸೊಲ್ಯೂಷನ್ ಅನ್ನ ನಾವು ಏನ್ ಮಾಡ್ಬೇಕು? ಕೂಲ್ ಮಾಡ್ಬೇಕು in order to get the relatively lower ಅದು ಕೂಲ್. after reaching its vapor pressure, ಸೊ ಏನಾಗುತ್ತೆ? ಅದು ಅದ್ರ ಪಾರ್ಷಿಯಲ್ ಪ್ರೆಷರ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಗ ಆ ಲಿಕ್ವಿಡ್ ಅನ್ನ ನಾವು ಒಂದು ಸರ್ಟೈನ್ ಟೆಂಪರೇಚರ್ ಅಲ್ಲಿ ಏನ್ ಮಾಡ್ಬೇಕು? ಕೂಲ್ ಮಾಡಬೇಕು. ಲೋ ಟೆಂಪರೇಚರ್ ಅಲ್ಲಿ ಲೋಯರ್, ಬಿಕಾಸ್ ದ ಲೋಯರ್ ದ ಟೆಂಪರೇಚರ್ ಲೋಯರ್ ವಿಲ್ ಬಿ ದ ವೇಪರ್ ಪ್ರೆಷರ್. ಸೊ ಟೆಂಪರೇಚರ್ ಅನ್ನ ನಾವು ಕಡಿಮೆ ಮಾಡ್ದಂಗೆಲ್ಲ ಏನಾಗುತ್ತೆ? ಅದ್ರ ವೇಪರ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಈಗ ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ನಾವ್ ಏನ್ ಆಡ್ ಮಾಡ್ತೀವಿ ಫಾರ್ ದ ಪ್ಯೂರ್ ವಾಲಟೈಲ್ ಸಾಲ್ವೆಂಟ್. Okay, so the freezing point of the solution also is going to decrease. So ಈಗ ಇಲ್ಲಿ ನಾವು ಯಾವ ಟೈಪ್ ಆಫ್ ಸೊಲ್ಯೂಟ್ ಅನ್ನ ಆಡ್ ಮಾಡ್ತಿದೀವಿ ಫಾರ್ ದ ಸಾಲ್ವೆಂಟ್, ಸೊ ಅದ್ರ ಬೇಸ್ಡ್ ಮೇಲೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ನಾವು ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ವಾಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದ್ರೆ ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವೇನ್ ವಿ ಡಿಫೈನ್ಡ್ ಆಸ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ದೆನ್ ಈಗ ನೋಡಿ ಪ್ಯೂರ್ ವಾಟರ್ ಅಂತ ಇದೆ. ಪ್ಯೂರ್ ವಾಟರ್
ಫ್ರೀಸಿಂಗ್ ಪಾಯಿಂಟ್ ಏನು 0 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಈಗ ಲಿಕ್ವಿಡ್ ನ ನಾವು ಫ್ರಿಡ್ಜ್ ಅಲ್ಲಿ ಪ್ಲೇಸ್ ಮಾಡಿದಾಗ ಅದು ನಮ್ಗೆ ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಫ್ರೀಸ್ ಆಗುತ್ತೆ ಅಂತ ಅಂದ್ರೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ಮತ್ತೆ ಅಗೇನ್ ಮತ್ತೆ -1 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಗುತ್ತೆ, -2 ಡಿಗ್ರಿ, -3 ಡಿಗ್ರಿ ಸೆಲ್ಸಿಯಸ್ಗೆ ಡಿಕ್ರೀಸ್ ಮಾಡ್ತಿದ್ದಂಗೆಲ್ಲ ಅದ್ರ ವೇಪರ್ ಪ್ರೆಷರು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಅದ್ರ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಮಾಡ್ದಂಗೆಲ್ಲ ವೇಪರ್ ಪ್ರೆಷರು ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ದಟ್ ಮೀನ್ಸ್ ಆಫ್ಟರ್ ರೀಚಿಂಗ್ ಇಟ್ಸ್ ಫ್ರೀಸಿಂಗ್ ಪಾಯಿಂಟ್ ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನ ಆಡ್ ಮಾಡ್ದಂಗೆಲ್ಲ ಏನಾಗುತ್ತೆ, ಅದ್ರ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಓಕೆ, ಈಗ ದೆನ್ ಲೆಟಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅನ್ನ ನಾವು T0F ಅಂತ ಕರ್ಕೊಳ್ಳೋಣ. ಓಕೆ, ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಏನು, ಸಿ ದಿಸ್ ನಾಟ್ ವೇರ್ ಎವರ್ ವಿ ವಿಲ್ ರೆಪ್ರೆಸೆಂಟ್ ದ ನಾಟ್ ನೋ, ಸೊ ದಟ್ ಶೋಸ್ ದ ಪ್ಯೂರ್ ಕಾಂಪೋನೆಂಟ್. ಓಕೆ, T0F. then freezing point of solution, freezing point of solution is equals to TF ಅಂತ ಹೇಳ್ತೀವಿ, freezing point of the solution. then depression of freezing point, depression means what, change in freezing point is nothing but delta TF is equals to T0F minus TF ಅಂತ ಹೇಳ್ತೀವಿ. ಓಕೆ, so the change in freezing point is equals to what, delta TF is equals to T0F minus TF ಅಂತ ನಾವು ಹೇಳ್ತೀವಿ. ಓಕೆ, then next I'll continue in the next slide. See, ಇಲ್ಲಿ if the vapor pressure of the pure solid solvent and the liquid solvent and the solution are plotted against the absolute temperature T as following curves are obtained. See, in this graph along x-axis ನಾನು ಟೆಂಪರೇಚರ್ ತಗೊಂಡಿದ್ದೀನಿ, along y-axis ವೇಪರ್ ಪ್ರೆಷರ್ ತಗೊಂಡಿದ್ದೀನಿ, ಅಂಡ್ ಇದರಲ್ಲಿ ನಾವು ಲಿಕ್ವಿಡ್ ಸಾಲಿಡ್ ಸಾಲ್ವೆಂಟ್ ಅನ್ನ ತಗೊಂಡಿದ್ದೀನಿ. ಒಂದು ಸಾಲಿಡ್ ಆಡ್ ಮಾಡಿ ಒಂದು ಸಾಲ್ವೆಂಟ್ಗೆ ಯಾವ ರೀತಿ ಅದರ ಫ್ರೀಸಿಂಗ್ ಪಾಯಿಂಟ್ ವೇರಿಯೇಷನ್ ಅನ್ನ ತೋರಿಸುತ್ತೆ, ದಿಸ್ CB ಕರ್ವ್. ಓಕೆ, ಮತ್ತೆ ಲಿಕ್ವಿಡ್ಗೆ ಸಾಲ್ವೆಂಟ್, ಒಂದು ಲಿಕ್ವಿಡ್ ನಾನ್ ವಾಲಟೈಲ್ ಲಿಕ್ವಿಡ್ ಅನ್ನ ಸಾಲ್ವೆಂಟ್ ಗೆ ಆಡ್ ಮಾಡಿದ್ರೆ ದಿಸ್ BA ಕರ್ವ್ ಯಾವ ರೀತಿ ಅದ್ರ ಫ್ರೀಸಿಂಗ್ ಪಾಯಿಂಟ್ ವೇರಿಯೇಷನ್ ಆಗುತ್ತೆ. ಮತ್ತೆ ಸೊಲ್ಯೂಷನ್, ಓಕೆ, ಅವೆರಡರದ್ದು ಸೊಲ್ಯೂಷನ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಗ್ರಾಫ್ ಅಂತ ಹೇಳ್ಬಿಟ್ಟು. ಸೊ ದ ವೇರಿಯೇಷನ್ ಆಫ್ ದ ಚೇಂಜಸ್ ಆಫ್ the freezing point of the solvent and the solute is represented as delta TF. So TF minus T0F ಅಂತ ನಾವು represent ಮಾಡ್ತೀವಿ, or delta TF is equals to T0F minus TF ಅಂತ ನಾವು ಹೇಳ್ತೀವಿ. So where delta TF is directly proportional to the N2, so that means for the pure component ಅಂತ ಹೇಳ್ಬೋದು. ದೆನ್ ಇದರಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ದ ಸೊಲ್ಯೂಷನ್, ಅಂಡ್ ಇಟ್ ಈಸ್ ರಿಲೇಟೆಡ್ ಟು ದ ಮೊಲಾರಿಟಿ. ಸೊ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಮೊಲಾಲಿಟಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ number of moles of the solute particles will be dissolved in the 1 kg or 1000 gram of the solvent. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಮೊಲಾಲಿಟಿ ಅಂತ ಹೇಳ್ತೀವಿ. ಮೊಲಾರಿಟಿ ಅಂತ ಬಂದಾಗ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಇನ್ ದ ಸೊಲ್ಯೂಷನ್ ಅಂಡ್ ರಿಲೇಟೆಡ್ ಟು ದ ಮೊಲಾಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ yes, then this is delta TF molarity. So this is not molality, molarity. Then delta TF is directly proportional to the M. Delta TF is equals to, if we remove this proportionality constant, no, KF into M it will become, then M is equals to, so M is equals to 1 mole or 1 kg, then delta TF is equals to KF ಅಂತ ಆಗುತ್ತೆ. M ನಮಗೆ 1 mole ಅಥವಾ 1 kg ಅಂತ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ delta TF is equals to KF ಆಗುತ್ತೆ, where KF is molar depression constant or cryoscopic constant of a solvent ಅಂತ ಹೇಳ್ತೀವಿ. Okay, so what is the meaning of molar depression constant? See, KF may be defined as, KF is what, cryoscopic constant or molar depression constant. It is defined as the depression of freezing point when molality of a solution is unity. So molality of a solution ಏನಾಗಿರುತ್ತೆ, ಯೂನಿಟಿ ಆಗಿರುತ್ತೆ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಈಸ್ 1 mole ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್. ಓಕೆ, 1 mole ಆಫ್ ಸೊಲ್ಯೂಟ್ 1 kg ಆಫ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಯ್ತು ಅಂತ ಅಂದ್ರೆ 1 mole ಆಫ್ ಸೊಲ್ಯೂಟ್ ವಿಲ್ ಬಿ ಡಿಸಾಲ್ವ್ಡ್ ಇನ್ 1 kg ಆಫ್
solvent, that we are going to define in the term what? Molality. Okay, so ಈಗ ಯೂನಿಟ್ ಏನು KF ಡಿಪ್ರೆಷನ್ ಕಾನ್ಸ್ಟೆಂಟ್ ಯೂನಿಟ್ ಏನು? ಕೆಲ್ವಿನ್ ಪರ್ ಮೋಲ್ ಅಥವಾ ಡಿಗ್ರಿ ಸೆಲ್ಸಿಯಸ್ ಪರ್ ಮೋಲ್ ಅಂತ ಹೇಳ್ತೀವಿ, ಆರ್ ಕೆಲ್ವಿನ್ ಕೆಜಿ ಪರ್ ಮೋಲ್ ಅಂತ ಹೇಳ್ತೀವಿ, ಆರ್ ಡಿಗ್ರಿ ಸೆಲ್ಸಿಯಸ್ ಕೆಜಿ ಪರ್ ಮೋಲ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಸಹ ನಾವು KF is equals to R into M1 into T0 square by 1000 into delta H fusion ಅಂತ KF ನ ನಾವು ಡಿಫೈನ್ ಮಾಡ್ತೀವಿ, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ನ. ಸೊ KF ವ್ಯಾಲ್ಯೂ ಫಾರ್ ವಾಟರ್ ಇಸ್ 1.86 ಕೆಲ್ವಿನ್ ಕೆಜಿ ಪರ್ ಮೋಲ್. ನೋಡಿ, ಈ ಕ್ವಶನ್ ನಿಮಗೆ CET ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ದ KF ವ್ಯಾಲ್ಯೂ ಫಾರ್ ವಾಟರ್ or other liquids also they'll ask. Then we'll move on to the next slide. Then calculation of molecular mass of the solute. So by using cryoscopic constant, ಯಾವ ತರ molar mass of solute ನ ನಾವು ಕ್ಯಾಲ್ಕುಲೇಟ್ ಮಾಡೋದು? So delta, as we know that delta TF is equals to what? KF into M ಅಂತ ಅಲ್ವಾ, KF into molarity ಅಂತ. Then delta TF is equals to what? KF. So in place of molality ನಾವು ಅದ್ರ ಎಕ್ಸ್ಪ್ರೆಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದೀವಿ. M is equals to W2 by M2 into 1000 divided by W1 ಅಂತ. ಓಕೆ, ಸೊ ಡೆಲ್ಟಾ TF ಅಂದ್ರೆ ಏನು? T0F minus TF ಅಂತ ನಾವು ಡಿಫೈನ್ ಮಾಡ್ತೀವಿ. ದೆನ್ ಇಲ್ಲಿ M2 ನಾವು ಈಕ್ವೇಟ್ ಮಾಡ್ಕೊಂಡ್ರೆ ಲೆಫ್ಟ್ ಸೈಡ್ ತಗೊಂಡ್ರೆ ಏನಾಗುತ್ತೆ? ಡಿನಾಮಿನೇಟರ್ ಅಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ ವಿತ್ W1 ಅಂಡ್ ಡೆಲ್ಟಾ TF. ಸೊ ಡಿನಾಮಿನೇಟರ್ ಅಲ್ಲಿ W1 ಅಂಡ್ ಡೆಲ್ಟಾ TF ಬರುತ್ತೆ, ನ್ಯೂಮರೇಟರ್ ಅಲ್ಲಿ ನಮ್ಗೆ ರಿಮೈನಿಂಗ್ ಟರ್ಮ್ಸ್ ಏನಿದೆ ಅದು ರಿಟೈನ್ ಆಗುತ್ತೆ. ಸೊ KF into W2 into 1000. See, this formula also very important for exam. They'll ask for calculation of molecular mass of a solute. ಓಕೆ, ಸೊ ಈಗ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟು ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಫೈಂಡ್ ಔಟ್ ಮಾಡಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ದೆನ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಕೊಟ್ಟು ನಿಮಗೆ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಆಸ್ ಪರ್ ಪ್ರೀವಿಯಸ್ ಫಾರ್ಮುಲಾ ನಾವು ಯೂಸ್ ಮಾಡಬೇಕು. ಓಕೆ, ದೆನ್ ನೆಕ್ಸ್ಟ್ ವಿ ಹಾವ್ ಇದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ಸ್ ಅಂತ ಇದೆ. ಈಗ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಸ್ ಆಗೋದ್ರಿಂದ ಅಥವಾ ಡಿಕ್ರೀಸ್ ಆಗೋದ್ರಿಂದ ಏನೇನು ಯೂಸಸ್ ಇದೆ ಅದರಲ್ಲಿ ಅಂತ ಅಂದ್ರೆ, ದ ಫಸ್ಟ್ ಅಪ್ಲಿಕೇಶನ್ ಇಸ್ ಇನ್ ಮೇಕಿಂಗ್ ಆಂಟಿ ಫ್ರೀಸ್ ಸೊಲ್ಯೂಷನ್ಸ್. So in the preparation of anti-freeze solution, this depression of freezing point concept is very useful. So then in second one is in hilly areas or sub-zero weather temperature falls below 0 degree Celsius. So depression of freezing point andre eno decrease of the freezing point ಡಿಕ್ರೀಸ್ ಆಗೋದ್ರಿಂದ ನಮಗೆ ಹಿಲಿ ಏರಿಯಾಸ್ ಅಲ್ಲಿ ಹೆಲ್ಪ್ ಆಗುತ್ತೆ, ಮತ್ತೆ ಸಬ್ ಝೀರೋ ವೆದರ್ಸ್ ಅಲ್ಲಿ ಅಂಡ್ ಆಲ್ಸೋ ಟೆಂಪರೇಚರು ತೀರಾ ಕಡಿಮೆ ಇರುವಂತ ಪ್ಲೇಸಸ್ ಅಲ್ಲಿ ನಮಗೆ ಫ್ರೀಸಿಂಗ್ ಪಾಯಿಂಟ್ ರೆಡ್ಯೂಸ್ ಆದ್ರೆ ಒಂದ್ ಸ್ವಲ್ಪ ನಾರ್ಮಲ್ ಲೆವೆಲ್ಗೆ ಬರ್ಬೋದು, ಬಿಲೋ 0 ಡಿಗ್ರಿ ಇರುವಂತ ಏರಿಯಾಸ್ ಅಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಅಪ್ಲಿಕೇಶನ್ ಇಸ್ ವಾಟರ್ ಪ್ರೆಸೆಂಟ್ ಇನ್ ದ ಕಾರ್ ರೇಡಿಯೇಟರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಫ್ರೀಸ್. ಸೊ ಈಗ if in case ಏನಾದ್ರೂ ವಾಟರ್ ಪ್ರೆಸೆಂಟ್ ಇನ್ ದ ಕಾರ್ ರೇಡಿಯೇಟರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫ್ರೀ. ಸೊ ಕಾರ್ ರೇಡಿಯೇಟರ್ ಅಲ್ಲಿ ಪ್ರೆಸೆಂಟ್ ಇರುವಂತ ವಾಟರ್ ನಮ್ಗೆ ಏನಾಗಬೇಕು? ಫ್ರೀಸ್ ಆಗ್ತಾ ಹೋಗ್ಬೇಕು. ದೆನ್ ಆಂಟಿ ಫ್ರೀಸ್ ಸೊಲ್ಯೂಷನ್ಸ್ ಆರ್ ಯೂಸ್ಡ್. ಓಕೆ, ಸೊ ಬಿಕಾಸ್ ಆಫ್ ದ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ನಾವೇನ್ ಮಾಡ್ತೀವಿ? ಆಂಟಿ ಫ್ರೀಸ್ ಸೊಲ್ಯೂಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎ ಸೂಟಬಲ್ ಅಮೌಂಟ್ ಆಫ್ ಇಥಿಲಿನ್ ಗ್ಲೈಕಾಲ್ ಆಡೆಡ್ ಇನ್ ವಾಟರ್. ಸೊ ಅದರಲ್ಲಿ ಇಥಿಲಿನ್ ಗ್ಲೈಕಾಲ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ? ಆಂಟಿ ಫ್ರೀಸ್ ಸೊಲ್ಯೂಷನ್ಸ್ ಅಲ್ಲಿ ಆಂಟಿ ಫ್ರೀಸ್ ಸೊಲ್ಯೂಷನ್ಸ್ ಅನ್ನ ಅಲ್ಲೂ ಸಹ ಅಪ್ಲೈ ಆಗುತ್ತೆ. ಮತ್ತೆ ಸೂಟಬಲ್ ಅಮೌಂಟ್ ಆಫ್ ಇಥಿಲಿನ್ ಗ್ಲೈಕಾಲ್ ಅನ್ನ ನಾವು ಆಡ್ ಮಾಡ್ಕೋಬಹುದು ಆಸ್ ಎ ಸೂಟಬಲ್ ಸೊಲ್ಯೂಟ್ ಅಥವಾ ಸಾಲ್ವೆಂಟ್ ಆಗಿ. ಮತ್ತೆ ಇಟ್ ಆಕ್ಟ್ಸ್ ಆಸ್ ಎ ಸೊಲ್ಯೂಟ್ ಅಂಡ್ ಡಿಕ್ರೀಸಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ಅದೇನ್ ಮಾಡುತ್ತೆ? ಇಥಿಲಿನ್ ಗ್ಲೈಕಾಲು suitable it acts as a solute and decreases the freezing point of water the freezing point ಅನ್ನು ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ. ದೆನ್ ಇನ್ ಸಮ್ಮರ್ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಬಿಕಾಸ್ ಆಫ್ ದ ಟೆಂಪರೇಚರ್, ಇನ್ಕ್ರೀಸ್ ಆಫ್ ದ ಟೆಂಪರೇಚರ್ ಡ್ಯೂರಿಂಗ್ ಸಮ್ಮರ್ ಸೀಸನ್ ಏನಾಗುತ್ತೆ? ಫ್ರೀಸಿಂಗ್ ಪಾಯಿಂಟ್ ಇರೋದೇ ಇಲ್ಲ ಹೇಳಬೇಕು ಅಂದ್ರೆ. ಓನ್ಲಿ ವೆನ್ ವಿ ಯೂಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಲೈಕ್ ರೆಫ್ರಿಜರೇಟರ್ ಅಂಡ್ ಆಲ್, ದೆನ್ ಓನ್ಲಿ ನಮಗೆ ಫ್ರೀಸಿಂಗ್ ಪಾಯಿಂಟ್ ವಾಟರ್ ರೀಚ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅದರ್ ದಾನ್ ದಸ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಫ್ರೀಸಿಂಗ್ ಪಾಯಿಂಟ್ ಕಡಿಮೆನೇ ಇರುತ್ತೆ. ಓಕೆನಾ? ದೆನ್
ಡ್ಯೂರಿಂಗ್ ಸಮ್ಮರಲ್ಲಿ ನಾವು ಇಥಿಲಿನ್ ಗ್ಲೈಕಾಲ್ಗೆ ವಾಟರನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಬಾಯ್ಲ್ ಓವರ್ ಆಗುತ್ತೆ. ಅದೇ ಇಥಿಲಿನ್ ಗ್ಲೈಕಾಲ್ ಆ್ಯಂಡ್ ವಾಟರನ್ನು ಡ್ಯೂರಿಂಗ್ ವಿಂಟರ್ ಸೀಸನಲ್ಲಿ ಆ್ಯಡ್ ಮಾಡಿದಾಗ ಅದು ಆ್ಯಂಟಿ ಫ್ರೀಸ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ಸಿ, ಈ ಇಥಿಲಿನ್ ಗ್ಲೈಕಾಲ್ ಅಂಡ್ ವಾಟರ್ನ ಈ ಕ್ವಶನ್ಸು ದೆಮ್ ಆಸ್ಕ್ಡ್ ಫಾರ್ ರೀಸನ್ ವೈ ಡ್ಯೂರಿಂಗ್ ಸಮ್ಮರ್ ethylene glycol and addition of ethylene glycol and water is going to boil over. So because of the depression of freezing point anta ನಾವು ಹೇಳ್ಬೋದು. Okay, then next is in melting of ice on the roads in hilly areas. Okay, so in melting of ice on the roads in hilly areas, this is also another application. In winter or in the hills where it snows heavily. Okay, in winter or in the hills where it snows ಹೆವಿಲಿ. ಸೊ ಈಗ ಎಲ್ಲಿ ವಿಂಟರ್ ಸೀಸನಲ್ಲಿ ಅಥವಾ ಹಿಲ್ಲಿ ಸ್ಟೇಷನ್ಸಲ್ಲಿ ಹೆವಿ ಸ್ನೋ ಇರುತ್ತೆ, ಆ ಸ್ನೋ ನಮಗೆ ಡಿಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ನಾವು ನಾರ್ಮಲ್ ವೆದರ್ನ ನಾವು ನೋಡ್ಬೋದು. ದೆನ್ ಐಸ್ ಕ್ಯಾನ್ ಬಿ ಡೆಪಾಸಿಟೆಡ್ ಓವರ್ ದ ರೋಡ್ಸ್. ಸೊ ರೋಡ್ಸ್ ಮೇಲೆ ಐಸ್ ಏನಾದ್ರು ಡೆಪಾಸಿಟ್ ಆಗಿದ್ರೆ, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆದರೆ ಐಸ್ದು ನಮಗೆ ನಾರ್ಮಲ್ ಕಂಡೀಷನ್ಗೆ ಬರ್ಬೋದು. Okay, that means ice concentration, if ice concentration is going to reduce means what? So the roads are going to clear. So then NaCl and CaCl2 is scattered on the roads to melt ice. So ನಾವು if NaCl and CaCl2 ನ ನಾವು ಸ್ಪ್ರೇ ಮಾಡೋ ಥರ ಹಾಕಿದ್ರೆ in the winter season or the ice which is accumulated the roads, okay, occupied the roads, ಅಲ್ಲಿ ನಾವು ಫಾರ್ ಎಕ್ಸ್ಪೆರಿಮೆಂಟೇಷನ್ ಪರ್ಪಸ್ಗೋಸ್ಕರ ನೀವು NaCl ಅಥವಾ CaCl2ನ ಸ್ಪ್ರೇ ಲೈಕ್ ಆ್ಯಡ್ ಮಾಡ್ತಾ ಹೋದಾಗ ನೀವಲ್ಲಿ ಆ ಸರೌಂಡಿಂಗಲ್ಲಿರುವಂಥ ಐಸ್ ಏನಾಗುತ್ತೆ, ಮೆಲ್ಟ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ NaCl ಪ್ಲಸ್ ಐಸ್ ಮಿಕ್ಸ್ಚರು -21 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, CaCl2 ಪ್ಲಸ್ ಐಸ್ ಮಿಕ್ಸ್ಚರು -55 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ನಮಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಸೊ ನಾವು ಐಸ್ಗೆ NaCl ಏನು NaCl ಸ್ಪ್ರೇ ಲೈಕ್ ಫಾರ್ಮಲ್ಲಿ ಆ್ಯಡ್ ಮಾಡಿದಾಗ ಒಂದು ದಟ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಓಕೆ, ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ after this, osmotic pressure. So this we will discuss in next class. Okay.